Good morning. So, Good myself, morning, ma'am. Swati, I'm working as a senior DevOps engineer. ನನಗೆ ಆಲ್ಮೋಸ್ಟ್ 10 ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಡೆವಾಪ್ಸ್ ಅಲ್ಲಿ ಇನ್ ಮೈಕ್ರೋ ಡಿಗ್ರಿ ನಾನು ಡೆವಾಪ್ಸ್ ಟ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಇವಾಗ ನಾನು ನಿಮಗೆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಸೊ ಅದು ಹೇಗೆ ಆಕ್ಸೆಸ್ ಆಗತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಿ. ಫೈನ್. ಸೊ ಇವಾಗ ಹೌದು. ನಿಮಗೆ ಓಪನ್ ಮಾಡಿದ್ರೆ ಒಂದು ವೆಬ್ ಅಪ್ಲಿಕೇಶನ್ ಓಪನ್ ಆಗತ್ತೆ. ಸೊ ಹೇಗೆ ನಾವು ಲೋಕಲ್ ಅಲ್ಲಿ ಇರೋ ಕೋಡ್ ಅನ್ನ ಹೇಗೆ ಈ ತರ ಅಪ್ಲಿಕೇಶನ್ ಡೆವಲಪ್ ಮಾಡಿ ಆಕ್ಸೆಸ್ ಮಾಡಬಹುದು ಅನ್ನೋದು ಈ ವರ್ಕ್ಶಾಪ್ ನ ಉದ್ದೇಶ. ಫೈನ್. ಸೊ ಬಿಫೋರ್ ಮೂವಿಂಗ್ ಟು ಅವರ್ ಪ್ರಾಜೆಕ್ಟ್ ಅಂಡ್ ಮೈ ಪ್ರೆಸೆಂಟೇಶನ್, ನೀವು ಯಾಕೆ ವೈ ಎವ್ರಿ ಒನ್ ಇಸ್ ಸ್ವಿಚಿಂಗ್ ದೇರ್ ಕೆರಿಯರ್ ಇನ್ ಕ್ಲೌಡ್ ಅಂಡ್ ಡೆವಾಪ್ಸ್, ಯಾಕೆ ಇದರಿಂದ ನಮಗೆ ಬೆನಿಫಿಟ್ ಇದೆ, ಮತ್ತೆ 10 ಇಯರ್ಸ್ ಇಂದ ಏನು ಸ್ಕೋಪ್ ಇದೆ, ಮತ್ತೆ ಆವರೇಜ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಎಲ್ಲದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ. ಸೊ ಯಾಕೆ ಎಲ್ಲರೂ ಕ್ಲೌಡ್ ಅಂಡ್ ಡೆವಾಪ್ಸ್ ಗೆ ಮೂವ್ ಆಗ್ತಾ ಇದ್ದಾರೆ? ಬಿಕಾಸ್ ಆಫ್ ಅ ಡಿಮ್ಯಾಂಡ್ ಇನ್ ಅ ಜಾಬ್ ಮಾರ್ಕೆಟ್ ಅಂತ ಹೇಳ್ಬೋದು. ಓಕೆ. ಎಲ್ಲಾ ಕಂಪನೀಸ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನ ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಮೂವ್ ಮಾಡ್ತಾ ಇದ್ದಾರೆ. ಈ AWS ಇರ್ಬೋದು, ಅಜೂರ್ ಇರ್ಬೋದು, GCP ಇರ್ಬೋದು, ಈ ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಮೂವ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಇವಾಗ ಆನ್ ಪ್ರಮಿಸಸ್ ಏನಿದೆ ಡೇಟಾ ಸೆಂಟರ್ಸ್ ಗಳು, ಲೈಕ್ IBM ಅವ್ರದ್ದು ಏನಿದೆ, ಒರಾಕಲ್ ಅವ್ರದ್ದು ಡೇಟಾ ಸೆಂಟರ್ ಏನಿದೆ, ಅವೆಲ್ಲ ಇವಾಗ ಶ್ರಿಂಕ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಬಿಕಾಸ್ ಆಫ್ ದಿ ಹೈ ಕಾಸ್ಟ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಫಾರ್ ದೀಸ್ ಕಂಪನೀಸ್ ಅವ್ರೇನ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ ಅನ್ನ ಹೈರ್ ಮಾಡ್ತಿದ್ದಾರೆ ಹೂ ಕ್ಯಾನ್ ಡಿಪ್ಲಾಯ್, ಆಟೋಮೇಟ್ ಅಂಡ್ ಮ್ಯಾನೇಜ್ ದ ಕ್ಲೌಡ್. ಸೊ ಕ್ಲೌಡ್ ಅಂಡ್ ಡೆವಾಪ್ಸ್ ರೋಲ್ಸ್ ಗೆ ಕಂಪನೀಸ್ ಆರ್ ಪೇಯಿಂಗ್ ವೆರಿ ವೆರಿ ಹೈ ಸ್ಯಾಲ್ರಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಡೆವಾಪ್ಸ್ ಇಂಜಿನಿಯರ್ಸ್ ಏನ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡ್ತೀಯಾರಲ್ಲ ಅದ್ರಿಂದ. ಓಕೆ. ಇವಾಗ ಅವರಿಗೆ ಆಟೋಮೇಶನ್ ಸ್ಕಿಲ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಡೆವಲಪ್ಮೆಂಟ್ ಮಾಡೋದ್ ಗೊತ್ತಿರ್ಬೇಕು. ಓಕೆ. ಸೊ ಈ ಡೆವಾಪ್ಸ್ ಇಂಜಿನಿಯರ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಇಂಪ್ಯಾಕ್ಟ್ಸ್ ಅಂತ ಹೇಳ್ಬೋದು. ಹೇಗೆ ಅಂತ ಅಂದ್ರೆ ಇವಾಗ ಡೌನ್ ಟೈಮ್ ರೆಡ್ಯೂಸ್ ಮಾಡೋದು, ಸಾಫ್ಟ್ವೇರ್ ಸ್ಪೀಡ್ ರಿಲೀಸ್ ಆಫ್ ದಿ ಸಾಫ್ಟ್ವೇರ್, ಆಮೇಲೆ ಈ ಸಾಫ್ಟ್ವೇರ್ ಅನ್ನ ಫಾಸ್ಟ್ ಆಗಿ ಅವರು ಡೆಲಿವರಿ ಮಾಡೋದು, ಮತ್ತೆ ಈ ಬ್ಯಾಂಕಿಂಗ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಇ ಕಾಮರ್ಸ್ ಇರ್ಬೋದು, ಗವರ್ಮೆಂಟ್ ಸೆಕ್ಟರ್, ಸ್ಟಾರ್ಟ್ ಅಪ್ಸ್, ಎವ್ರಿವೇರ್ ಕ್ಲೌಡ್ ಇಸ್ ದ ಫ್ಯೂಚರ್ ಅಂತಾನೆ ನಾವು ಹೇಳ್ಬೋದು. ಸೊ ಕೆರಿಯರ್ ಗ್ರೋತ್ ಏನಿದೆ ತುಂಬಾ ಚೆನ್ನಾಗಿದೆ ಕ್ಲೌಡ್ ಮತ್ತೆ ಡೆವಾಪ್ಸ್ ಕಲಿಯೋದ್ರಿಂದ. ಸೊ ಇವಾಗ ನಿಮಗೆ ಕ್ಲೌಡ್ ಮತ್ತೆ ಡೆವಾಪ್ಸ್ ರೋಲ್ಸ್ ಆ ತುಂಬಾ ರೋಲ್ ಅಲ್ಲಿ ನಿಮಗೆ ವರ್ಕ್ ಮಾಡಕ್ಕೆ ಅಲೋ ಮಾಡತ್ತೆ. ಲೈಕ್ ಕ್ಲೌಡ್ ಇಂಜಿನಿಯರ್ಸ್ ಇರ್ಬೋದು, ಡೆವಾಪ್ಸ್ ಇಂಜಿನಿಯರ್ಸ್ ಇರ್ಬೋದು, SRE ಇರ್ಬೋದು, ಪ್ಲಾಟ್ಫಾರ್ಮ್ ಇರ್ಬೋದು, ಸೊಲ್ಯೂಷನ್ ಆರ್ಕಿಟೆಕ್ಟ್ ಇರ್ಬೋದು. ಸೊ ಈ ರೋಲ್ಸ್ ಇಂದ ನಿಮ್ಮ ರಿಮೋಟ್ ಜಾಬ್ಸ್ ಕೂಡ ಎನ್ಹಾನ್ಸ್ ಆಗ್ತಾ ಇದೆ, ಮತ್ತೆ ಅಂಡ್ ಈವನ್ ಗ್ಲೋಬಲ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ವಾಟ್ ಈಸ್ ದ ಸ್ಕೋಪ್ ಫಾರ್ ಅನದರ್ 10 ಇಯರ್ಸ್ ಅಂತ ಹೇಳಿದ್ರೆ, ಈ ಕ್ಯೂಬರ್ನೆಟೀಸ್ ಮತ್ತೆ ಡಾಕರ್ ಕಂಟೈನರೈಸೇಷನ್ ಅಂತ ನಾವು ಏನ್ ಹೇಳ್ತೀವಿ ವಿಲ್ ರಿಮೈನ್ ಎ ಕೋರ್ ಕಾನ್ಸೆಪ್ಟ್ ಇನ್ ದ ಇಂಡಸ್ಟ್ರಿ. ಅದು ಇಟ್ ವಿಲ್ ಡಾಮಿನೇಟ್ ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಅನ್ನೇ ಡಾಮಿನೇಟ್ ಮಾಡೋ ಚಾನ್ಸಸ್ ಇದೆ. ಯಾವುದು ಕ್ಯೂಬರ್ನೆಟೀಸ್ ಮತ್ತೆ ಡಾಕರ್ ವಿಚ್ ಇಸ್ ದ ಟೂಲ್ಸ್ ಇನ್ ಅ ಡೆವಾಪ್ಸ್. ಮತ್ತೆ ಇವಾಗ AI ಏನ್ ಬೂಮಿಂಗ್ ಆಗ್ತಾ ಇದೆ, ಮತ್ತೆ ಆಟೋಮೇಶನ್ ಏನ್ ಬೂಮಿಂಗ್ ಆಗ್ತಾ ಇದೆ. ಸೊ ಅದರಿಂದ ಕೂಡ ಸ್ಕೋಪ್ ಜಾಸ್ತಿ ಆಗತ್ತೆ. ಲೈಕ್ AI ಆಪ್ಸ್ ಅನ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಏನು IT ಆಪರೇಷನ್, ಆಟೋಮೇಶನ್ ಆಪರೇಷನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಡೇವ್ ಸೆಕಾಪ್ಸ್ ಸೆಕ್ಯೂರಿಟಿ ಆಪರೇಷನ್ಸ್ ಫಾರ್ ಸೈಬರ್ ಸೆಕ್ಯೂರಿಟಿ, ಆಮೇಲೆ 5G ಎಕ್ಸ್ಪ್ಯಾನ್ಷನ್ ಇರ್ಬೋದು, ಈ ಸರ್ವರ್ಲೆಸ್ ಮತ್ತೆ ಇವೆಂಟ್ ಡೈವನ್ ಆರ್ಕಿಟೆಕ್ಚರ್, ಈ ಎಲ್ಲಾ ಇದರಿಂದನೂ ನಮಗೆ ಆಲ್ಮೋಸ್ಟ್ 10 ಇಯರ್ ಸ್ಕೋಪ್ ಏನಿದೆ ಇಟ್ಸ್ ವೆರಿ ವೆರಿ ಫ್ಯೂಚರ್ ಅಲ್ಲಿ ನಮಗೆ ಕ್ಲೌಡ್ ಮತ್ತೆ ಡೆವಾಪ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಅನದರ್ 10 ಇಯರ್ಸ್ ಅವರ್ ಕೆರಿಯರ್ ವಿಲ್ ಬಿ ವೆರಿ ಗುಡ್ ಅಂತಾನೆ ನಾವು ಹೇಳ್ಬೋದು. ಸೊ ಆವರೇಜ್ ಸ್ಯಾಲ್ರಿ ಅಂತ ಬಂದ್ರೆ ಡೆವಾಪ್ಸ್ ಇಂಜಿನಿಯರಿಗೆ ಆಸ್ ಎ ಫ್ರೆಶರ್ ದೇ ಆರ್ ಪೇಯಿಂಗ್ ಮಿನಿಮಮ್ 4 to 6 lakh. Okay. For 2 to 3 years experience,
6 to 12 lakh they are paying, and 4 to 6 years mid level ಅಂತ ಬಂದ್ರೆ they are paying up to 12 to 18 lakh. ಆಮೇಲೆ 7 to 10 years ಅಂತ ಬಂದ್ರೆ ದೇ ಆರ್ ಪೇಯಿಂಗ್ ಫ್ರಮ್ 18 to 30 lakh. ಆರ್ಕಿಟೆಕ್ಟ್ ಲೆವೆಲ್ಗೆ ಏನಾರ ಹೋಗ್ಬಿಟ್ರೆ ವಿ ಆರ್ ಲೈಕ್ ಆಲ್ಮೋಸ್ಟ್ 50+ lakh ಅನ್ನ ಪೇ ಮಾಡೋ ಚಾನ್ಸಸ್ ಇರತ್ತೆ. ಸೊ ಹಾಗಾದ್ರೆ ಯಾವ ಯಾವ ಕಂಪನೀಸ್, ಗುಡ್ ಕಂಪನೀಸ್ ಇದೆಲ್ಲ ಪೇ ಮಾಡ್ತಾ ಇದೆ, ಇಷ್ಟೊಂದೆಲ್ಲ ಪೇ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಅಮೆಝಾನ್ ಇರ್ಬೋದು, ಒರಾಕಲ್ ಇರ್ಬೋದು, ಡೆಲಾಯ್ಟ್, ಈ ಪ್ಯಾನ್ ಸಿಸ್ಟಮ್ಸ್. ಸೊ ಇವರೆಲ್ಲರೂ ಮಿಡ್ ಲೆವೆಲ್ಗೆ ದೇ ಆರ್ ಪೇಯಿಂಗ್ ಅರೌಂಡ್ 10 to 16 lakh. ಸೊ ಈ ಎಲ್ಲದನ್ನು ನೋಡಿದ್ರೆ ದರ್ ಇಸ್ ಅ ಹೈ ಚಾನ್ಸಸ್ ಆಫ್ ಸ್ಕೋಪ್ ಇನ್ ಕ್ಲೌಡ್ ಅಂಡ್ ಡೆವಾಪ್ಸ್ ಅಂತಾನೆ ನಾವು ಹೇಳ್ಬೋದು. ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ದ ಫ್ಯೂಚರ್ ಅಂಡ್ ಯೋರ್ ಕೆರಿಯರ್ ಅಂತಾನೆ ನಾನು ಹೇಳ್ಬೋದು. ಓಕೆ, ಸೊ ಇವಾಗ ನಾನು ಹೇಳ್ಬೇಕು ಅಂತ ಅಂದ್ರೆ ಲೈಕ್ ಈಗ ನನಗೆ ರೆಸ್ಪಾನ್ಸ್ ಬಂತು ಕಮೆಂಟ್ ಚಾಟ್ ಅಲ್ಲಿ, ನನಗೆ 15 years ಎಕ್ಸ್ಪೀರಿಯನ್ಸ್ ಇದೆ, 8 years ಎಕ್ಸ್ಪೀರಿಯನ್ಸ್ ಇದೆ. ಎಸ್, ಗುಡ್. ಲೈಕ್ ಇವಾಗ ಅವರು ಬೇರೆ, ಇವಾಗ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅವರು ಇದ್ದಾರೆ, ಇನ್ಫಾರ್ಮೇಶನ್ ಸೈನ್ಸ್ ಅವರು ಇದ್ದಾರೆ, ದೇರ್ ಆರ್ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ವರ್ಕ್ ಮಾಡ್ತಿರೋರು ಇದ್ದಾರೆ ಅಲ್ವಾ. non-IT ಅವರು ಇದ್ದಾರೆ, ಲೈಕ್ BCom ಇರ್ಬೋದು, BSc ಬ್ಯಾಕ್ ಗ್ರೌಂಡ್, ಸೊ ಎಲ್ಲರೂ ಇದ್ದಾರೆ. ಸೊ ಇಲ್ಲಿ ಏನು ಎಲ್ರು ಥಾಟ್ ಏನಿದೆ ಡೆವಾಪ್ಸಿಗೆ ಅಂತ ಅಂದ್ರೆ ಕೋಡಿಂಗ್ ರಿಕ್ವೈರ್ಮೆಂಟ್ ಇಲ್ಲ. ಎಸ್, ಇಟ್ಸ್ 100% ಟ್ರೂ. ಬಟ್ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮ ತಲೆಯಿಂದ ನೆಗೆಟಿವಿಟಿನ ತೆಗೆದ್ಬಿಡಿ. ಡೆವಾಪ್ಸ್ ಕಷ್ಟ ಅಂತ ಏನ್ ಹೇಳ್ತಿದ್ದೀರಾ ಅದನ್ನ, ಡೆವಾಪ್ಸ್ ಕಷ್ಟ ಅಂತ ಏನ್ ಹೇಳ್ತಾ ಇದ್ದೀರಾ ಅದನ್ನ ತಲೆಯಿಂದ ತೆಗೆದ್ಬಿಡಿ. ಓಕೆ, ಸ್ವಲ್ಪ ಜನ ಅನ್ಕೊಂಡಿದ್ದಾರೆ ಏನು ಡೆವಾಪ್ಸ್ ತುಂಬಾ ಕಷ್ಟ ಇದೆ, ಇಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಇಂದನೋ ಇಲ್ಲ ಫ್ಯಾಮಿಲಿ ಸರ್ಕಲ್ ಅಲ್ಲಿ ನಿಮಗೆ ಹೇಳಿರ್ಬಹುದು. ಸೊ ಅದನ್ನ ನೀವು ತಲೆಯಲ್ಲಿ ಏನು ಡೆವಾಪ್ಸ್ ಕಷ್ಟ ಅಂತ ಏನ್ ಹೇಳಿದ್ದಾರೆ ಅದನ್ನ ತೆಗೆದ್ಬಿಡಿ. ಯಾಕಂದ್ರೆ ಡೆವಾಪ್ಸ್ ಇಸ್ ವೆರಿ ವೆರಿ ಈಸಿ ಅಂತಾನೆ ನಾವು ಹೇಳ್ಬಹುದು. ಓಕೆ, ನೀವು ಕೋಡಿಂಗ್ ನೆಸಸರಿನೇ ಇಲ್ಲ, ಬಟ್ ನಾವು ಕೆಲವೊಂದು ಸ್ಕ್ರಿಪ್ಟ್ ಅನ್ನ ಬರೆದ್ಬಿಟ್ಟು ನಮ್ಮ ಆಟೋಮೇಶನ್ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಅದನ್ನ ಮಾಡ್ತೀವಿ. ಓಕೆ, ಸ್ಕ್ರಿಪ್ಟ್ ಅನ್ನ ಬರಿತೀವಿ ಫಾರ್ ಆಟೋಮೇಶನ್ ಇಂಜಿನಿಯರ್. ನಾವು ಡೆವಾಪ್ಸ್ ನ ಏನಂತ ಹೇಳ್ಬೋದು ಅಂತ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್. ಓಕೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಡೆವಲಪ್ಮೆಂಟ್ ಅಂಡ್ ಆಪರೇಷನ್ಸ್ ಅಂತ ಹೇಳ್ಬೋದು. ಸೊ ಮೀನ್ಸ್ ಇಟ್ ಈಸ್ ಅ ಪ್ರಾಕ್ಟೀಸ್ ದಟ್ ಆಕ್ಚುಲಿ ಬ್ರಿಂಗ್ಸ್ ದ ಡೆವಲಪರ್ಸ್, ಆಪರೇಷನ್ಸ್ ಅಂಡ್ ಆಲ್ ದ ಅದರ್ ಟೀಮ್ಸ್ ಎಲ್ಲರೂ ಸೇರ್ಕೊಂಡು ಸಾಫ್ಟ್ವೇರ್ ನ ಏನ್ ರಿಲೀಸ್ ಮಾಡ್ತಾರಲ್ಲ ಅದಕ್ಕೆ ನಾವು ಡೆವಾಪ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಸಾಫ್ಟ್ವೇರ್ ಅಂತ ಅಂದ್ರೆ ಏನು? ಸೊ ಇವಾಗ ನಾನ್ ನಿಮ್ ಜೊತೆ ವರ್ಚುವಲ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಲ್ವಾ, ಥ್ರೂ ಝೂಮ್ ಅಂತಾನೆ ನಾವು ಹೇಳ್ಬೋದು. ಸೊ ಅದನ್ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಕರೆಕ್ಟ್. ಸೊ ಈಗ IT ಇಂಡಸ್ಟ್ರಿ ಏನ್ ಮಾಡ್ತಾ ಇದೆ, ಈ ಸಾಫ್ಟ್ವೇರ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಸೊ ಅದೇ ತರ ಡಿಫ್ರೆಂಟ್ ಇಂಡಸ್ಟ್ರಿ ಪ್ರಾಡಕ್ಟ್ಸ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಓಕೆ, ಸೊ ಲೆಟ್ಸ್ ಸೇ ಈಗ ಅಗ್ರಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಏನ್ ಮಾಡ್ತಾ ಇದೆ, ಏನು ಫಾರ್ಮಿಂಗ್ ಮಾಡ್ತಾ ಇದೆ ಅಲ್ವಾ. ಅದರಿಂದ ನಮಗೆ ಎಲ್ಲಾ ಬೆಳೆಗಳು ಬರುತ್ತೆ, ಅಂದ್ರೆ ಲೈಕ್ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅಕ್ಕಿ, ಭತ್ತ, ಗೋಧಿ, ಎಲ್ಲದು ಕೂಡ ಬೆಳೆ ಬರುತ್ತೆ. ಸೊ ಇದು ಏನ್ ಮಾಡ್ತಾರೆ, ಫಸ್ಟ್ ಅವರು ಫರ್ಟೈಲ್ ಲ್ಯಾಂಡ್ ಮಾಡ್ತಾರೆ ಅಲ್ವಾ, ಅದಾದ್ಮೇಲೆ ಬೀಜ ಬಿತ್ತುತ್ತಾರೆ, ಆಮೇಲೆ ಗೊಬ್ಬರ ಹಾಕ್ತಾರೆ, ನೀರ್ ಹಾಕ್ತಾರೆ, ಬೆಳೆ ಬರುತ್ತೆ. ಆಮೇಲೆ ಸುಮ್ನಾಗ್ತಾರ? ಇಲ್ಲ, ಅಗೇನ್ ಅದಕ್ಕೆ ಕೀಟನಾಶಕ ಸ್ಪ್ರೇ ಮಾಡ್ತಾರೆ, ಆಮೇಲೆ ಬೆಳೆನ ತೆಗಿತಾರೆ, ಅದಾದ್ಮೇಲೆ ಒಂದು APMC ಯಾರ್ಡ್ ಅಲ್ಲಿ ಅದನ್ನ ಸೇವ್ ಮಾಡ್ತಾರೆ ಅಲ್ವಾ. ಅದಾದ್ಮೇಲೆ ಎಲ್ಲಾ ಕಡೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎಂಡ್ ಪ್ರಾಡಕ್ಟ್ ಲಾಸ್ಟ್ ಗೆ ಕಸ್ಟಮರ್ಸ್ ಗೆ ಬರುತ್ತೆ. ಸೊ ಅದೇ ತರ ಆಟೋಮೊಬೈಲ್ ಇಂಡಸ್ಟ್ರಿಲೂ ಕೂಡ ಏನು ಅದರದೇ ಆದ ಪ್ರೊಸೆಸ್ ಇದಾವೆ. ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿಲೂ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಕ್ಕೆ ಅದರದೇ ಆದ ಪ್ರೊಸೆಸ್ ಇದಾವೆ. ಸೊ ಅದೇ ತರ IT ಇಂಡಸ್ಟ್ರಿಲೂ ಕೂಡ ಸಾಫ್ಟ್ವೇರ್ ರಿಲೀಸ್ ಮಾಡಕ್ಕೆ ಅದರದೇ ಆದ ಒಂದು ಪ್ರೊಸೆಸ್ ಇದೆ. ಓಕೆ, ಅದಕ್ಕೆ ನಾವು SDLC ಮೆಥಡ್ ಅಂತ ನಾವು ಹೇಳ್ತೀವಿ. ಸೊ SDLC ಇನ್ ದ ಸೆನ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ನಾವು ಹೇಳ್ತೀವಿ.
ಸೊ ಹಾಗಾದ್ರೆ ಈ ಡೆವಾಪ್ಸಿಗೂ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ಗೂ ಏನ್ ಸಂಬಂಧ ಅಂತ ಅಂದ್ರೆ, ಈ ಡೆವಾಪ್ಸ್ ಏನಿದೆ ಆ ಪ್ರೊಸೆಸ್ ನ ಏನ್ ಫಾಲೋ ಮಾಡ್ತಾ ಇದೀವಲ್ಲ ಸಾಫ್ಟ್ವೇರ್ ರಿಲೀಸ್ ಮಾಡಕ್ಕೆ, ವಿ ಆರ್ ಯೂಸಿಂಗ್ ದ SDLC ಲೈಫ್ ಸೈಕಲ್, ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅನ್ನ ನಾವು ಯೂಸ್ ಮಾಡ್ಕೊಂಡು, ಡೆವಾಪ್ಸ್ ಟೂಲ್ಸ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಓಕೆ, ಸೊ ಲೆಟ್ಸ್ ಸೇ ಒನ್ ಎಕ್ಸಾಂಪಲ್. ಇವಾಗ ಒಂದು ಸಿನಾರಿಯೋನ ತಗೊಳೋಣ. ಹೇಗೆ, ಇವಾಗ ಒಂದು ನಾನು ಇಲ್ಲಿ ಆರೋಗ್ಯ ಸೇತು ಆಪ್ ಅನ್ನೋದನ್ನ ಡೆವಲಪ್ ಮಾಡಬೇಕು. ಸೊ ಕ್ಲೈಂಟ್ ಬಂದ್ಬಿಟ್ಟು ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ಆರೋಗ್ಯ ಸೇತು ಆಪ್ ಅನ್ನ ಡೆವಲಪ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು, ಒಂದು XYZ ಕಂಪನಿ ಜೊತೆ ಟೈ ಅಪ್ ಮಾಡ್ಕೋತಾರೆ. ಓಕೆ, ಒಂದು ಒಳ್ಳೆ ಕಂಪನಿ XYZ ಕಂಪನಿ ಅವ್ರ ಜೊತೆ ಒಂದು ಟೈ ಅಪ್ ಮಾಡ್ತಾರೆ. ಸೊ ಅವರಿಗೆ ಹೇಳ್ತಾರೆ, ನಾನು ಒಂದು ಹಾಸ್ಪಿಟಲ್ ನ ಟ್ರ್ಯಾಕ್ ಮಾಡಬೇಕು, ಕೆಮಿಸ್ಟ್ ಶಾಪ್ ನ ಟ್ರ್ಯಾಕ್ ಮಾಡಬೇಕು, ವ್ಯಾಕ್ಸಿನೇಷನ್ ಡೀಟೇಲ್ಸ್, ಸೊ ಈ ತರ ಎಲ್ಲಾ ನಾನು ಏನು ಡೆವಲಪ್ ಮಾಡಬೇಕು ಅಂದ್ಬಿಟ್ಟು XYZ ಕಂಪನಿ ಅವ್ರ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಆಪ್ಷನ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರ ಜೊತೆ, ಏನು ಅವರೇ ಡೆವಲಪ್ ಮಾಡೋದು ಇಲ್ಲ ಒಂದು ಕಂಪನಿಗೆ ಅಪ್ರೋಚ್ ಮಾಡೋದು. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಕಂಪನಿಗೆ ಅವರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಈ XYZ ಕಂಪನಿ ಅವ್ರು ಏನ್ ಮಾಡ್ತಾರೆ, ಒಂದು ಇಂಟರ್ನಲ್ ಮೀಟಿಂಗ್ ಕರೀತಾರೆ. ಓಕೆ, ಸೊ ಏನಕ್ಕೆ ಕರೀತಾರೆ ಅಂತ ಅಂದ್ರೆ, ಎಷ್ಟು ಜನ ಬೇಕು, ಎಷ್ಟು ಡೆವಲಪರ್ಸ್ ಬೇಕು, ಎಷ್ಟು ಟೆಸ್ಟರ್ಸ್ ಬೇಕು, ಡೆವಾಪ್ಸ್ ಇಂಜಿನಿಯರ್ಸ್ ಬೇಕು, ಈ ಎಲ್ಲದನ್ನು ಕೊಟೇಶನ್ ಅನ್ನ ಅವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಡಿಸೈಡ್ ಮಾಡ್ತಾರೆ ನಾವು ಯಾವ್ದ್ರ ಮೇಲೆ ಡೆವಲಪ್ ಮಾಡಬೇಕು ಅನ್ಬಿಟ್ಟು. ಸೊ ಅವರು ಜಾವಾ ಮೇಲೆ ಡೆವಲಪ್ ಮಾಡಬೇಕು ಅನ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಅಂಡ್ ಏನು 2 ಡೆವಲಪರ್ಸ್ ಬೇಕು, 2 ಟೆಸ್ಟರ್ಸ್ ಬೇಕು, 2 ಡೆವಾಪ್ಸ್ ಇಂಜಿನಿಯರ್ಸ್ ಬೇಕು. ಸೊ ಈ ತರ ಎಲ್ಲ ಅವರು ಡಿಸೈಡ್ ಮಾಡ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ, 2 ನ್ಯೂ ಡೆವಲಪರ್ಸ್ ಅನ್ನ ಅವರು ಹೈರ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಡೆವಲಪರ್ 1 ಅಂಡ್ ದಿಸ್ ಇಸ್ ಡೆವಲಪರ್ 2. ಡೆವಲಪರ್ 1 ಅಂಡ್ ಡೆವಲಪರ್ 2. ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಲ್ವಾ, ಒಂದು ಕೋಡ್ ನ ಬರೆಯೋದಕ್ಕೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಸೊ ಹೇಗೆ ನಾವು ವಿಜುವಲ್ ಸ್ಟುಡಿಯೋ ಕೋಡ್ ಅನ್ನ ಯೂಸ್ ಮಾಡ್ತೀವಿ ಅಂಡ್ ಎಕ್ಲಿಪ್ಸ್ ಅನ್ನ ಯೂಸ್ ಮಾಡ್ತೀವಿ ಕೋಡ್ ನ ಬರೆಯೋದಕ್ಕೆ, ಸೊ ಅದೇ ತರ ಇಲ್ಲಿ ಅವರು ಗಿಟ್ ಅನ್ನೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೋಡ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ಗಿಟ್ ಅಂದ್ರೆ ಏನು, ಇಟ್ ಈಸ್ ಅ ವರ್ಷನ್ ಕಂಟ್ರೋಲಿಂಗ್ ಟೂಲ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ದ ಡೆವಲಪರ್ಸ್ ರೈಟ್ ದಿ ಕೋಡ್. ಓಕೆ, ಸೊ ಅವರು ಒಂದು ಪ್ಲಾಟ್ಫಾರ್ಮ್ ಗಿಟ್ ಅನ್ನ ಯೂಸ್ ಮಾಡ್ಕೊಂಡು ಅವರು ಕೋಡ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು, ಕೋಡ್ ನ ಡೆವಲಪ್ ಮಾಡಿದ್ರು ಯಾವ್ದ್ರಲ್ಲಿ, ಜಾವಾದಲ್ಲಿ ಕೋಡ್ ನ ಡೆವಲಪ್ ಮಾಡಿದ್ರು. ಮಾಡ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಒಂದ್ ಕಡೆ ಸ್ಟೋರ್ ಮಾಡ್ಬೇಕಲ್ವಾ ಕೋಡನ್ನ, ಅದಕ್ಕೆ ಗಿಟ್ ಹಬ್ ಅನ್ನ ಯೂಸ್ ಮಾಡ್ಕೊಂಡ್ರು. ಸೊ ಗಿಟ್ ಹಬ್ ಅನ್ನ ನಾವು ಒಂದು ರೆಜಿಸ್ಟ್ರಿ ಅಂತ ಹೇಳ್ಬೋದು, ವೇರ್ ವಿ ಸ್ಟೋರ್ ದ ಕೋಡ್ ಅಂತ ಹೇಳ್ಬೋದು. ಓಕೆ, ಅದು ಒಂದು ಸರ್ವಿಸ್. ಹೇಗೆ ನೀವು AWS ಇರ್ಬೋದು, ಅಜ್ಯೂರ್ ಇರ್ಬೋದು, ಎಲ್ಲ ಆನ್ಲೈನ್ ಅಲ್ಲಿ ಇದೆ, ಅದೇ ತರ ಗಿಟ್ ಹಬ್ ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗತ್ತೆ. ಓಕೆ, ಸೊ ಇವಾಗ ಅವ್ರು ಏನ್ ಮಾಡಿದ್ರು, ಕೋಡ್ ನ ಸ್ಟೋರ್ ಮಾಡಿದ್ರು. ಎಲ್ಲಿ, ಗಿಟ್ ಹಬ್ ರೆಪಾಸಿಟರಿಲಿ ಕೋಡ್ ನ ಸ್ಟೋರ್ ಮಾಡಿದ್ರು. ಸೊ ಕೋಡ್ ಸ್ಟೋರ್ ಆಯ್ತು, ಇವಾಗ ನಾವು ಆಟೋಮೇಶನ್ ಮಾಡ್ಬೇಕು, ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕು ಅಲ್ವಾ. ಸೊ ಅದಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಒಂದು ಜಂಕಿನ್ಸ್ ಅನ್ನೋ ಟೂಲ್ ನ ಯೂಸ್ ಮಾಡ್ಕೊಂಡ್ರು. ಓಕೆ, ಜಂಕಿನ್ಸ್ ಅನ್ನೋದು ಒಂದು ಟೂಲ್ ವಿಚ್ ಈಸ್ ಯೂಸ್ ಫಾರ್ ದ ಆಟೋಮೇಶನ್ ಪರ್ಪಸ್. ಅದಕ್ಕೆ ಒಂದು ಟೂಲ್ ನ ಅವರು ಯೂಸ್ ಮಾಡ್ಕೊಂಡು ಅದರಲ್ಲಿ ಏನ್ ಮಾಡಿದ್ರು, ಪ್ಲಗ್ ಇನ್ ಆಗಿ ಸೋನಾರ್ ಕ್ಯೂಬ್ ಅನ್ನೋ ಒಂದು ಟೂಲ್ ನ ಯೂಸ್ ಮಾಡಿದ್ರು ಅಂಡ್ ಮ್ಯಾವನ್ ಅನ್ನೋ ಟೂಲ್ ನ ಯೂಸ್ ಮಾಡಿದ್ರು. ಸೊ ಹಾಗಾದ್ರೆ ಈ ಸೋನಾರ್ ಕ್ಯೂಬ್ ಅನ್ನೋದು ಏನು ಅಂತ ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಅ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ, ಕೋಡ್ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ನಾವು ಸೋನಾರ್ ಕ್ಯೂಬ್ ನ ಯೂಸ್ ಮಾಡ್ಕೋತೀವಿ ಆಸ್ ಅ ಪ್ಲಗ್ ಇನ್. ಓಕೆ, ಪ್ಲಗ್ ಇನ್ ಜಂಕಿನ್ಸ್ ಅಲ್ಲಿ ಒಂದು
ಪ್ಲಗ್ಇನ್ ಆಗಿ ನಾವು ಸೋನಾರ್ ಕ್ಯೂಬ್ ಅನ್ನ ಯೂಸ್ ಮಾಡ್ಕೋತೀವಿ. ಅಂಡ್ ಈವನ್ ಮ್ಯಾವನ್ ಅನ್ನೋದೇನು, ಇಟ್ ಈಸ್ ಅ ಬಿಲ್ಡ್ ಟೂಲ್. ಓಕೆ, ನಾವಿಲ್ಲಿ ಜಾವಾದಲ್ಲಿ ಕೋಡ್ ನ ಬರಿಬೇಕು ಅಂತ XYZ ಕಂಪನಿಯವರು ಏನು ಡಿಸೈಡ್ ಮಾಡಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಅವರು ಮ್ಯಾವನ್ ಅನ್ನೋ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ಕೋಡ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಕೋಡ್ ನ ಬಿಲ್ಡ್ ಮಾಡ್ಬೇಕು? ಇವಾಗ ಸಪೋಸ್ ನಾವು ಡೆವಲಪರ್ಸ್ ಏನೋ 1000 ಲೈನ್ಸ್ 2000 ಲೈನ್ಸ್ ಆಫ್ ಕೋಡ್ ನ ಬರ್ದಿದ್ದಾರೆ ಅಂತ ಅಂದಾಗ ನಾವು ಆ ಕೋಡ್ ನ ತಗೊಂಡೋಗ್ಬಿಟ್ಟು ಡಿಪ್ಲಾಯ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವ್ದೋ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಬೇಕು, ನಾನ್ ನಿಮಗೆ ಕೋಡ್ ನ ಕೊಟ್ರೆ ನೀವು ಡೌನ್ಲೋಡ್ ಮಾಡ್ತೀರಾ? ಇಲ್ಲ ಅಲ್ವಾ. ಅದೇ ನಾನು .exe ಫೈಲ್ ಇಲ್ಲ .jar ಫೈಲ್ ಇಲ್ಲ .war ಫೈಲ್ ಅನ್ನೋದು ಕೊಟ್ರೆ ಯು ಕ್ಯಾನ್ ಈಸಿಲಿ ಇನ್ಸ್ಟಾಲ್ ದಟ್ ಅಪ್ಲಿಕೇಶನ್, ಕರೆಕ್ಟ್? ಸೊ ಅದಕ್ಕೋಸ್ಕರ ನಾವು ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ಕೋಡ್ ಅನ್ನ ಬಿಲ್ಡ್ ಮಾಡ್ತೀವಿ. ಓಕೆ, ಬಿಲ್ಡ್ ಮಾಡಿದಾಗ ನಮಗೆ ಜಾರ್ ಆರ್ ವಾರ್ ಫೈಲ್ ಬರುತ್ತೆ. ಓಕೆ, ಜಾರ್ ಆರ್ ವಾರ್ ಫೈಲ್ ಬರುತ್ತೆ. ಸೊ ಜಾರ್ ಆರ್ ವಾರ್ ಫೈಲ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಆರ್ಟಿಫ್ಯಾಕ್ಟ್ ಅಂತ ಹೇಳ್ತೀವಿ. ಟೆಕ್ನಿಕಲಿ ವಿ ಕಾಲ್ ಇಟ್ ಆಸ್ ಆರ್ಟಿಫ್ಯಾಕ್ಟ್. ಅದನ್ನ ನಾವು ಏನು ಇಮೇಜ್ ಆಗಿ ಕನ್ವರ್ಟ್ ಮಾಡ್ತೀವಿ ಬೈ ಯೂಸಿಂಗ್ ಅ ಡಾಕರ್. ಓಕೆ, ಡಾಕರ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅ ಕಂಟೈನರೈಸೇಷನ್ ಟೂಲ್ ಅಂತ ಹೇಳ್ತೀವಿ. ಸೊ ಕಂಟೈನರ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಕಂಟೈನರ್ಸ್ ಆರ್ ನಥಿಂಗ್ ಬಟ್ ದ ಸರ್ವರ್ಸ್ ಅಂತಾನೆ ನಾವು ಹೇಳ್ಬೋದು, ವರ್ಚುವಲ್ ಮಷೀನ್. ಓಕೆ, ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಡಾಕರ್ ಅನ್ನ ಯೂಸ್ ಮಾಡ್ತೀವಿ. ಫೈನ್. ಸೊ ಅದರಿಂದ ನಮಗೆ ಒಂದು ಇಮೇಜ್ ಬರುತ್ತೆ. ಆ ಇಮೇಜ್ ಅನ್ನ ನಾವು ಎಲ್ಲಿಗೆ ಇಡ್ತೀವಿ? ಸ್ಟೋರ್ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಲ್ವಾ, ಇಮೇಜ್ ಅನ್ನ ಸ್ಟೋರ್ ಮಾಡೋದಕ್ಕೆ. ಸೊ ವಿ ಕೀಪ್ ಇಟ್ ಇನ್ ದ Docker Hub. So Docker Hub ಅನ್ನೋದು ಇಟ್ಸ್ ಅ ರೆಜಿಸ್ಟ್ರಿ ವೇರ್ ವಿ ಸ್ಟೋರ್ ಆಲ್ ಅವರ್ ಇಮೇಜಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಡಾಕರ್ ಹಬ್ ಅಲ್ಲಿ ನಾವು ಇಮೇಜ್ ಅನ್ನ ಸ್ಟೋರ್ ಮಾಡ್ತೀವಿ. ದೆನ್ ವಿ ಡಿಪ್ಲಾಯ್ ಬೈ ಯೂಸಿಂಗ್ ದ ಕ್ಯೂಬರ್ನೆಟೀಸ್. ಕ್ಯೂಬರ್ನೆಟೀಸ್ ಅನ್ನೋದು ಏನು? ಇಟ್ ಈಸ್ ನಥಿಂಗ್ ಬಟ್ ದ ಆರ್ಕೆಸ್ಟ್ರೇಷನ್ ಟೂಲ್. ಓಕೆ, ಸೊ ಈ ಡಾಕರ್ ಮತ್ತೆ ಕ್ಯೂಬರ್ನೆಟೀಸ್ ಎರಡನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಇದನ್ನ ಡಿಪ್ಲಾಯ್ ಮಾಡ್ತೀವಿ. ಯಾವ್ದನ್ನ? ಈ ಇಮೇಜ್ ಏನಿದೆ ಅದನ್ನ ನಾವು ಡಿಪ್ಲಾಯ್ ಮಾಡ್ತೀವಿ. ಎಲ್ಲಿಗೆ ಅಂತ ಅಂದ್ರೆ ಸರ್ವರ್ಸಿಗೆ ನಾವು ಡಿಪ್ಲಾಯ್ ಮಾಡ್ತೀವಿ. ಓಕೆ, ಸರ್ವರಿಗೆ ಡಿಪ್ಲಾಯ್ ಮಾಡ್ತೀವಿ ಬೈ ಯೂಸಿಂಗ್ ದ ಡಾಕರ್ ಅಂಡ್ ದ ಕ್ಯೂಬರ್ನೆಟೀಸ್. Fine. So this is our server. So servers ಗೆ ಡಿಪ್ಲಾಯ್ ಮಾಡ್ತೀವಿ. ಸೊ ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಅಲ್ಲಿಂದ DNS ಡೊಮೈನ್ ನೇಮ್ ಸಿಸ್ಟಮ್ ಅಂದ್ಬಿಟ್ಟು ನೀವು ಕೇಳಿರ್ಬೋದು. ಸೊ ಅದರಿಂದ ನಮಗೆ ಏನ್ ಬರುತ್ತೆ, ಒಂದು URL ಬರುತ್ತೆ, ಲೈಕ್ www.arogyasetu.com ಅಂದ್ಬಿಟ್ಟು ಒಂದು URL ಬರುತ್ತೆ. ಈ URL ಅನ್ನ ನಾವೇನ್ ಮಾಡ್ತೀವಿ, ನಮ್ಮ ಎಂಡ್ ಯೂಸರಿಗೆ ಕೊಡ್ತೀವಿ. ಸೊ ಎಂಡ್ ಯೂಸರ್ ಇನ್ ದ ಸೆನ್ಸ್ ನಮ್ಮ ಕಸ್ಟಮರ್ಸ್. ಅವರು ಈ www.arogyasetu.com ಅನ್ನೋದನ್ನ ಆಕ್ಸೆಸ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಏನಿದೆ ಅವರಿಗೆ ಆಕ್ಸೆಸ್ ಆಗತ್ತೆ. ಸೊ ಇವಾಗ ನೀವೇನು ಈ ಜಸ್ಟ್ ಅ ಮಿನಿಟ್. ಸೊ ಇವಾಗ ನೀವೇನು ಈ ವೆಬ್ ಪೇಜ್ ನ ಆಕ್ಸೆಸ್ ಮಾಡ್ತಾ ಇದ್ದೀರಾ, ದಿಸ್ ಇಸ್ ಹೌ ಯು ಆರ್ ಆಕ್ಸೆಸಿಂಗ್ ದಿಸ್ ವೆಬ್ ಪೇಜ್. ಸೊ ಹಾಗಾದ್ರೆ ಈ ವೆಬ್ ಪೇಜ್ ಏನು ಅಂತ ಅಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ಒನ್ ಸ್ಪ್ರಿಂಗ್ ಬೂಟ್. ಓಕೆ, ಜಾವಾ ಅಪ್ಲಿಕೇಶನ್. ಇದು ಒಂದು ಸಿಂಪಲ್ ಸ್ಪ್ರಿಂಗ್ ಬೂಟ್ ಜಾವಾ ಅಪ್ಲಿಕೇಶನ್. ಸೊ ಈಗ ನಾನು ನನ್ನ ಲಿಂಕ್ ನ ಶೇರ್ ಮಾಡಿದೀನಿ, ನಿಮಗೆ ಒಂದು ವೆಬ್ ಪೇಜ್ ಈ ತರ ಓಪನ್ ಆಗ್ತಾ ಇದೆ ಅಲ್ವಾ. ಸೊ ಇವಾಗ ಇವೆಲ್ಲ ಹೇಗೆ ನಿಮಗೆ ಅರ್ಥ ಆಗತ್ತೆ, ಯಾವಾಗ ಅರ್ಥ ಆಗತ್ತೆ, ಈ ಎಲ್ಲಾ ಸ್ಟ್ರಕ್ಚರ್ಗಳು ಈ ಹೇಗೆ ವರ್ಕ್ ಆಗ್ತಾ ಇದೆ ಎಲ್ಲದು ಯಾವಾಗ ಅರ್ಥ ಆಗತ್ತೆ ಅಂತ ಅಂದ್ರೆ, ಡೆವಾಪ್ಸ್ ಬಗ್ಗೆ ನೀವು ಅರ್ಥ ಆದ ಮೇಲೆ, ನಿಮಗೆ ಈ ಟೂಲ್ಸ್ ಮೇಲೆಲ್ಲ ಗ್ರಿಪ್ ಸಿಕ್ಕಿದ ಮೇಲೆ, ದೆನ್ ಯು ಕ್ಯಾನ್ ಯೂಸ್ ದಿಸ್ ಟೂಲ್ಸ್ ಅಂಡ್ ವರ್ಕ್ ಆನ್ ದಿಸ್.
ಫೈನ್. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು ಅಂತ ಅಂದ್ರೆ ಜಸ್ಟ್ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ, ಹೇಗೆ ಈ ಅಪ್ಲಿಕೇಶನ್ ವರ್ಕ್ ಆಗತ್ತೆ, ಹೇಗೆ ನಾವು ಈ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡ್ಬೋದು, ಹೇಗೆ ಒಂದು ಟೂಲ್ಸ್ ಅನ್ನ ಡೆವಾಪ್ಸ್ ಅಲ್ಲಿ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು AWS ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಈ ಡೆವಾಪ್ಸ್ ವೆಬ್ ಪೇಜ್ ಅನ್ನ, ಸ್ಪ್ರಿಂಗ್ ಬೂಟ್ ವೆಬ್ ಪೇಜ್ ಅನ್ನ ಡೆವಲಪ್ ಮಾಡಿದೀವಿ ಅನ್ನೋದು ನಾನು ಇವತ್ತು ನಿಮಗೆ ಡೆಮೋನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಡೆವಲಪರ್ ಯಾವಾಗ ಕೋಡನ್ನ ಬರದ್ಬಿಟ್ಟು ಜಾವಾ ಕೋಡನ್ನ ಬರದ್ಬಿಟ್ಟು ಗಿಟಬ್ಬಿಗೆ ಪುಷ್ ಮಾಡ್ತಾರೆ, ಜಂಕಿನ್ಸ್ ಮತ್ತೆ ಮ್ಯಾವನ್ ಮತ್ತೆ ಡಾಕರ್ ನಮ್ಮ ಒಂದೇ ಸರ್ವರ್ ಅಲ್ಲಿ ಇದೆ. ಓಕೆ, ಅದು ನಮಗೆ ಜಂಕಿನ್ಸ್ ಜಾಬ್ ಏನಿದೆ ನಾವು ಜಾಬ್ ಅಂತ ಹೇಳ್ತೀವಿ ಜಂಕಿನ್ಸ್ ಅಲ್ಲಿ, ಅದು ಟ್ರಿಗರ್ ಆಗ್ಬೇಕು. ಓಕೆ, ಟ್ರಿಗರ್ ಆಗ್ಬಿಟ್ಟು ಏನ್ ಮಾಡ್ತೀವಿ, ಫಸ್ಟ್ ಸ್ಟೇಜ್ ನಾವು ಕ್ಲೋನ್ ಮಾಡ್ಕೋತೀವಿ. ಅಂದ್ರೆ ನಮ್ಮ ಗಿಟಬ್ ಅಲ್ಲಿ ನಮ್ಮ ಕೋಡ್ ಇದೆ ಅಲ್ವಾ, ಅದನ್ನ ನಾವು ಲೋಕಲ್ ಟರ್ಮಿನಲ್ಗೆ ತರ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಬಿಲ್ಡ್ ಮಾಡ್ತೀವಿ, ಕೋಡನ್ನ ಬಿಲ್ಡ್ ಮಾಡ್ತೀವಿ ಬೈ ಯೂಸಿಂಗ್ ದ ಮ್ಯಾವನ್. ಓಕೆ, ಜಾವಾ ಕೋಡ್ ಇರೋದ್ರಿಂದ ವಿ ಯೂಸಿಂಗ್ ಅ ಮ್ಯಾವನ್ ವಿ ಬಿಲ್ಡ್ ಇಟ್. ಓಕೆ, ನೆಕ್ಸ್ಟ್ ಬಿಲ್ಡ್ ಮಾಡಿದಾಗ ನಮಗೆ ಒಂದು ಆರ್ಟಿಫ್ಯಾಕ್ಟ್ರಿ ಜನರೇಟ್ ಆಗತ್ತೆ, ಲೈಕ್ ಜಾರ್ ಆರ್ ವಾರ್ ಫೈಲ್ ಜನರೇಟ್ ಆಗತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಡಾಕರ್ ಹಬ್ಬಿಗೆ ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಡಾಕರ್ ಹಬ್ಬಿಗೆ ಪುಷ್ ಮಾಡ್ತೀವಿ. ಅದರಿಂದ ಕ್ಯೂಬರ್ನೆಟೀಸ್ ಬರುತ್ತೆ. ಕ್ಯೂಬರ್ನೆಟೀಸ್ ಏನ್ ಮಾಡತ್ತೆ, ಈ ಸರ್ವರ್ ಮೇಲೆ ಅದನ್ನ ಡಿಪ್ಲಾಯ್ ಮಾಡತ್ತೆ. ಓಕೆ, ಸೊ ಇವೆಲ್ಲ ಹೇಗೆ ಅರ್ಥ ಆಗತ್ತೆ ಅಂತ ಅಂದ್ರೆ, ನಿಮಗೆ ಕಂಪ್ಲೀಟ್ ಆಗಿ ಈ ಟೂಲ್ಸ್ ಯಾವ್ಯಾವ ಟೂಲ್ಸ್ ಇದೆ, ಗಿಟ್ ಇರ್ಬೋದು, ಗಿಟ್ ಹಬ್ ಇರ್ಬೋದು, ಜೆಂಕಿನ್ಸ್, ಮ್ಯಾವನ್, ಡಾಕರ್ ಹಬ್ ಇರ್ಬೋದು, ಕ್ಯೂಬರ್ನೆಟೀಸ್ ಇರ್ಬೋದು. ಸೊ ಎಲ್ಲಾ ಟೂಲ್ಸ್ ನೀವು ಅರ್ಥ ಮಾಡ್ಕೊಂಡಾಗ ಈಸಿಲಿ ನೀವು ಒಂದು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಬಹುದು. ಓಕೆ, ನಾವಿಲ್ಲಿ ಆಟೋಮೇಟ್ ಮಾಡ್ಬಿಟ್ಟು ಬಿಲ್ಡ್ ಮಾಡಿ ಅದನ್ನ ಡಿಪ್ಲಾಯ್ ಮಾಡ್ತಿದೀವಿ. ಸೊ ಕಂಪ್ಲೀಟ್ ಒಂದು CI/CD ಪೈಪ್ಲೈನ್ ಅಂತ ನಾವು ಹೇಳ್ತೀವಿ. CI/CD ಪೈಪ್ಲೈನ್ ಅಂದ್ಬಿಟ್ಟು ಹೇಳ್ತೀವಿ. ಸೊ ಈ CI/CD ಪೈಪ್ಲೈನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಬೇಕು ಯೂಸಿಂಗ್ ಮ್ಯಾವನ್. ಸೊ ಅದಕ್ಕಿಂತ ಮುಂಚೆ ನಮಗೆ ಈ ಪೈಪ್ಲೈನ್ ಅಲ್ಲಿ ಸಿಂಟ್ಯಾಕ್ಸ್ ಕೂಡ ಗೊತ್ತಿರ್ಬೇಕು ಅಲ್ವಾ, ಪೈಪ್ಲೈನ್ ಹೇಗೆ ಬರಿಬೇಕು, ಹೆಂಗಿರ್ಬೇಕು ಎಲ್ಲಾದು ಕೂಡ ನಿಮಗೆ ಗೊತ್ತಿರ್ಬೇಕು. ಸೊ ಆಮೇಲೆ ಆ ಕೋಡ್ ಅನ್ನ ಡಿಪ್ಲಾಯ್ ಮಾಡಕ್ಕೆ ನಿಮಗೆ ಡೆವಾಪ್ಸ್ ಟೂಲ್ಸ್ ಏನಿದೆ ಅದ್ರ ಮೇಲೆ ಕೂಡ ನಾಲೆಡ್ಜ್ ಇರ್ಬೇಕು. ಫೈನ್. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಎಲ್ಲಾ ಸೆಟಪ್ ಅನ್ನು ಕೂಡ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಒಂದು EC2 ಇನ್ಸ್ಟೆನ್ಸ್, ಅಂದ್ರೆ ನಾನು AWS ಅನ್ನ ಯೂಸ್ ಮಾಡ್ಕೊಂಡು ಒಂದು ಸರ್ವರ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಸೊ ಅಲ್ಲಿ ನಾನು ಎಲ್ಲಾ ಟೂಲ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನೋಡಿ, ವಿಚ್ ಗಿಟ್ just a minute. Which git install ಆಗಿದೆ, which jenkins install ಆಗಿದೆ, which docker install ಆಗಿದೆ, ಕ್ಯೂಬರ್ನೆಟೀಸ್ ಇಂದು ಕ್ಲಸ್ಟರ್ ಕೂಡ ಸೆಟಪ್ ಮಾಡಿದೀನಿ ನೋಡಿ, ಕ್ಯೂಬರ್ನೆಟೀಸ್ ಕ್ಲಸ್ಟರ್ ಕೂಡ ರೆಡಿ ಇದೆ. ಓಕೆ, ಸೊ ಈ ಎಲ್ಲಾ ಟೂಲ್ಸ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಇದೀನಿ. ಮ್ಯಾವನ್ ಕೂಡ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಓಕೆ, ಸೊ ಈ ಎಲ್ಲಾ ಟೂಲ್ಸ್ ಫಸ್ಟ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಹೇಗೆ ಇನ್ಸ್ಟಾಲ್ ಮಾಡ್ತೀರಾ ಅಂತ ಅಂದ್ರೆ, ನಮಗೆ ಅವ್ರದ್ದು ಅಫಿಷಿಯಲ್ ಪೇಜ್ ಅಲ್ಲೇ ಇನ್ಸ್ಟಾಲೇಷನ್ ಗೈಡ್ ಎಲ್ಲ ಇರುತ್ತೆ. ಸೊ ಅವನ್ನೆಲ್ಲ ಬಹೈಟ್ ಮಾಡ್ಬೇಕಾ? ನೋ ನೀಡ್. ನಾವು ಒಂದು ಅಫಿಷಿಯಲ್ ಪೇಜ್ ಅಲ್ಲಿ ಜಸ್ಟ್ ಏನ್ ಕೊಟ್ಟಿರ್ತಾರೆ ಆ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ಬಿಟ್ಟು ನಾವು ಇಲ್ಲಿ ಇನ್ಸ್ಟಾಲೇಷನ್ ಅನ್ನ ಮಾಡ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗತ್ತೆ ಅಂತ ಅಂದ್ರೆ, ನಾವು ಈ ಎಲ್ಲಾ ಟೂಲ್ಸ್ ಯೂಸ್ ಮಾಡ್ಕೊಂಡು ಡೆವಾಪ್ಸ್ ಟೂಲ್ಸ್ ಯೂಸ್ ಮಾಡ್ಕೊಂಡು ನಾವು ಏನು ಒಂದು ಅಪ್ಲಿಕೇಶನ್ ಅನ್ನ
ಡೆವಲಪ್ ಮಾಡ್ತೀವಿ. ಸೊ ಅಪ್ಲಿಕೇಶನ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಅದರದ ಆರ್ಕಿಟೆಕ್ಚರ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಒಂದು ಆರ್ಕಿಟೆಕ್ಚರ್. ಓಕೆ, ಈ ಪ್ರಾಜೆಕ್ಟ್ ಗೆ ನಾನು ಏನು ವೆಬ್ ಅಪ್ಲಿಕೇಶನ್ ಇವತ್ತು ಸ್ಪ್ರಿಂಗ್ ಬೂಟ್ ಜಾವಾ ಅಪ್ಲಿಕೇಶನ್ ಏನ್ ಡೆವಲಪ್ ಮಾಡಿದೀನಿ ಅದರದ್ದು ಇದು ಆರ್ಕಿಟೆಕ್ಚರ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವ್ ಏನೇನ್ ಬರಿತೀವಿ ಅಂತ ಅಂದ್ರೆ ಪೈಪ್ಲೈನ್ ಜಂಕಿನ್ಸ್ ಅಲ್ಲಿ ನಾವೇನ್ ಬರಿತೀವಿ, ಪೈಪ್ಲೈನ್ ಸ್ಕ್ರಿಪ್ಟ್ ಅನ್ನ ಬರಿತೀವಿ. ಓಕೆ, ಅಂಡ್ ಇಲ್ಲಿ ಡಾಕರ್ ಫೈಲ್ ಕೂಡ ಬರಿತೀವಿ. ಓಕೆ, ಅಂಡ್ ಕ್ಯೂಬರ್ನೆಟೀಸ್ ಅಲ್ಲಿ ಮ್ಯಾನಿಫೆಸ್ಟ್ ಫೈಲ್ ಕೂಡ ಬರಿತೀವಿ. ಸೊ ಈ ತರ ಸ್ಕ್ರಿಪ್ಟ್ ನ ಬರೆದು ಬಿಟ್ಟು ನಾವು ಆಟೋಮೇಟ್ ಅನ್ನ ಮಾಡ್ತಾ ಇದೀವಿ. ಸೊ ಒಂದು ಕಂಪ್ಲೀಟ್ ಇಲ್ಲಿ CI/CD ಪೈಪ್ಲೈನ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಾವಿಲ್ಲಿ ಡೆವಲಪ್ ಮಾಡ್ತೀವಿ. ಓಕೆ, ಇಲ್ಲಿ ಯಾವುದೇ ತರಹದ ಮ್ಯಾನ್ಯಲ್ ಇಂಟರ್ವೆನ್ಷನ್ ಏನು ಇರಲ್ಲ. ಓಕೆನಾ? ಸೊ ಇಲ್ಲಿ ನಾವು ಜಸ್ಟ್ ಏನು ಒಂದು ಪೈಪ್ಲೈನ್ ಅಲ್ಲಿ ಜಂಕಿನ್ಸ್ ಅಲ್ಲಿ ಪೈಪ್ಲೈನ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಇಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಇಲ್ಲಿ ಯಾವ ಯಾವ ಟೂಲ್ ನನ್ನ ಅಪ್ಲಿಕೇಶನ್ ಅಲ್ಲಿ ನಾನು ಇವತ್ತು ಯೂಸ್ ಮಾಡಿದೀನಿ ಅಂತ ಅಂದ್ರೆ ಗಿಟ್ ಅನ್ನೋದು ಒಂದು ವರ್ಷನ್ ಕಂಟ್ರೋಲ್ ಟೂಲ್. ಓಕೆ, ಸೊ ಅದನ್ನ ನಾನಿಲ್ಲಿ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಂಡಿದೀನಿ. ಒಂದು ಕೋಡ್ ನ ಬರೆಯೋದಕ್ಕೆ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಂಡಿದೀನಿ. ಸೊ ಹಾಗಾಗಿ ಇದು ನನಗೆ ಒಂದು ಫೈಲ್ಸ್ ಮತ್ತೆ ಡೈರೆಕ್ಟರೀಸ್ ಇಂದು ವರ್ಷನ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಈ ಗಿಟ್ ಟೂಲ್ ಏನಿದೆ ನನಗೆ ಅದು ಹೆಲ್ಪ್ ಮಾಡತ್ತೆ. ಓಕೆ, ಡೆವಲಪರ್ ಗಿಟ್ ನ ಯೂಸ್ ಮಾಡ್ಕೊಂಡು ಒಂದು ಫೈಲ್ಸ್ ಮತ್ತೆ ಡೈರೆಕ್ಟರೀಸ್ ಇಂದು ವರ್ಷನ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಪ್ಲಾಟ್ಫಾರ್ಮ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು? ಗಿಟ್. ಸೊ ಗಿಟ್ ಈಸ್ ಅವರ್ ವರ್ಷನ್ ಕಂಟ್ರೋಲ್ ಟೂಲ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಗಿಟ್ ಹಬ್. ಸೊ ಗಿಟ್ ಹಬ್ ಯಾಕೆ ಬೇಕು? ಡೆವಲಪರ್ ಏನ್ ಮಾಡ್ತಾರೆ, ಕೋಡ್ ನ ಬರೆದ ಮೇಲೆ ಆ ಕೋಡ್ ನ ಸ್ಟೋರ್ ಮಾಡೋದಕ್ಕೆ ಗಿಟ್ ಹಬ್ಬಿಗೆ ಅವರ ಕೋಡನ್ನೆಲ್ಲ ಪುಷ್ ಮಾಡ್ತಾರೆ. ಸೊ ಗಿಟ್ ಹಬ್ ಅನ್ನ ನಾವು ಒಂದು ರಿಜಿಸ್ಟ್ರಿ ಅಂತ ಹೇಳ್ಬೋದು, ವೇರ್ ವಿ ಸ್ಟೋರ್ ಆಲ್ ಅವರ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ಆಫ್ ದಿ ಅಪ್ಲಿಕೇಶನ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಜಂಕಿನ್ಸ್. ಓಕೆ, ಸೊ ಜಂಕಿನ್ಸ್ ಬರತ್ತೆ. ಸೊ ಜಂಕಿನ್ಸ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಫಾರ್ ಆಟೋಮೇಶನ್ ಪರ್ಪಸ್. CI/CD ಪೈಪ್ಲೈನ್ ಅನ್ನ ರನ್ ಮಾಡ್ಕೊಂಡು ನಾವಿಲ್ಲಿ ಆಟೋಮೇಟ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಮ್ಯಾವನ್ ಯಾಕೆ ಯೂಸ್ ಮಾಡ್ತೀವಿ? ಜಾವಾ ಕೋಡ್ ಬರಿರೋದ್ರಿಂದ ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಈ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಸ್ಟೇಜ್ ಏನು ಅಂತ ಅಂದ್ರೆ ಪೈಪ್ಲೈನ್ ಸ್ಕ್ರಿಪ್ಟ್ ಬರ್ಬಿಟ್ಟು ನಾವು ನಮ್ಮ ಲೋಕಲ್ ಟರ್ಮಿನಲ್ಗೆ ಕ್ಲೋನ್ ಮಾಡ್ಕೋತೀವಿ. ಏನನ್ನ ಕ್ಲೋನ್ ಮಾಡ್ಕೋತೀವಿ? ಈ ಗಿಟಬ್ ಅಲ್ಲಿ ಇರೋ ಕೋಡನ್ನೆಲ್ಲ ನಾವು ಲೋಕಲ್ ಟರ್ಮಿನಲ್ಗೆ ಫಸ್ಟ್ ತರ್ತೀವಿ. ಓಕೆ, ದಟ್ ಈಸ್ ದ ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಏನು? ಮ್ಯಾವನ್ ಅಲ್ವಾ? ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಬಿಲ್ಡ್ ಮಾಡ್ತಾ ಇದೀವಿ. ಜಾವಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಮ್ಯಾವನ್ ಬಿಲ್ಡ್ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಬಿಲ್ಡ್ ಮಾಡ್ತಾ ಇದೀವಿ. ಸೊ ಅದರಿಂದ ನಮಗೆ ಒಂದು ಜಾರ್ ಫೈಲ್ ಕ್ರಿಯೇಟ್ ಆಗತ್ತೆ. ಓಕೆ, ಸೊ ಆ ಜಾರ್ ಫೈಲ್ ಏನ್ ಮಾಡತ್ತೆ? ದಟ್ ಈಸ್ ಕಾಲ್ಡ್ ಆಸ್ ಎ ಆರ್ಟಿಫ್ಯಾಕ್ಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ಜಾರ್ ಫೈಲ್ ಬಂದ ಮೇಲೆ ನಾವೇನ್ ಮಾಡ್ತೀವಿ? ಥ್ರೂ ಪೈಪ್ಲೈನ್ ಒಂದು ಡಾಕರ್ ಫೈಲ್ ಅನ್ನ ಬರಿತೀವಿ. ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಪೈಪ್ಲೈನ್ ಸ್ಕ್ರಿಪ್ಟ್ ಬರ್ಬಿಟ್ಟು ಡಾಕರ್ ಫೈಲ್ ಅನ್ನ ಬರಿತೀವಿ. ಆ ಡಾಕರ್ ಫೈಲ್ ಇಂದ ಈ ಜಾರ್ ಫೈಲ್ ಏನಿದೆ ಅದು ಇಮೇಜ್ ಆಗಿ ಕನ್ವರ್ಟ್ ಆಗತ್ತೆ. ಓಕೆ, ಆ ಇಮೇಜ್ ಅನ್ನ ನಾವೇನ್ ಮಾಡ್ತೀವಿ? ಡಾಕರ್ ಹಬ್ಬಿಗೆ ನಾವು ಅದನ್ನ ಪುಷ್ ಮಾಡ್ತೀವಿ. ಫೈನ್. ಸೊ ಡಾಕರ್ ಹಬ್ಬಿಗೆ ಪುಷ್ ಮಾಡಿದ್ಮೇಲೆ ಸೊ ಇಮೇಜ್ ನಮಗೆ ಈ ತರ ಡಾಕರ್ ಹಬ್ ಅಲ್ಲಿ ನಮ್ಮ ರೆಜಿಸ್ಟ್ರಿಲಿ ಸ್ಟೋರ್ ಆಗತ್ತೆ. ದಿಸ್ ಈಸ್ ಅವರ್ ಓನ್ ರೆಪಾಸಿಟರಿ ಡಾಕರ್ ಹಬ್ ಅಲ್ಲಿ. ಸೊ ಅಲ್ಲಿ ನಮಗೆ ಈ ತರ ಇಮೇಜ್ಗಳು ಅದು ಸ್ಟೋರ್ ಆಗತ್ತೆ. ಓಕೆ, ಸ್ಟೋರ್ ಆದ್ಮೇಲೆ ನಾವೇನ್ ಮಾಡ್ತೀವಿ? ಕ್ಯೂಬರ್ನೆಟೀಸ್ ಸರ್ವಿಸ್. ಫೈನ್. ಸೊ ಅದಕ್ಕಿಂತ ಮುಂಚೆ ಈ ಕ್ಯೂಬರ್ನೆಟೀಸ್ ಇರ್ಬೋದು,
ಡಾಕರ್ ಇರ್ಬೋದು, ಅದನ್ನೆಲ್ಲ ನಾವು ಜಂಕಿನ್ಸ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಅಂದ್ರ ಸೆನ್ಸ್ ಪರ್ಮಿಷನ್ಸ್ ಅನ್ನ ಕೊಡ್ಬೇಕು. ಎಲ್ಲಿ? ಜಂಕಿನ್ಸ್ ಅಲ್ಲಿ. ಡಾಕರಿಗೂ ಪರ್ಮಿಷನ್ ಕೊಡ್ಬೇಕು, ಕ್ಯೂಬರ್ನೆಟಿಸ್ ಅನ್ನು ಕೂಡ ಜಂಕಿನ್ಸ್ ಒಳಗೆ ನಾವು ಕಾನ್ಫಿಗರ್ ಮಾಡಬೇಕು. ಓಕೆ, ಬೈ ಯೂಸಿಂಗ್ ಕ್ಯೂಬರ್ನೆಟಿಸ್ ನೋಡ್ ಪೋರ್ಟ್ ಸರ್ವಿಸ್ ನಾವು ನಮ್ಮ ಅಪ್ಲಿಕೇಶನ್ ಅನ್ನ ಸರ್ವರ್ ಮೇಲೆ ಡಿಪ್ಲಾಯ್ ಮಾಡ್ತಾ ಇದೀವಿ. ಓಕೆ, ಸೊ ಅಲ್ಲಿ ಲೋಡ್ ಬ್ಯಾಲೆನ್ಸರ್ ಕೂಡ ಅಟ್ಯಾಚ್ ಮಾಡಿದೀವಿ. ಯಾಕೆ ಲೋಡ್ ಬ್ಯಾಲೆನ್ಸರ್ ಬೇಕು ಅಂತ ಅಂದ್ರೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಊಬರ್, ಓಲಾ ಇಲ್ಲ ಯಾವ್ದಾರೋ ತಗೊಳ್ಳಿ, ನಮ್ಮ ಯಾತ್ರಿ ಯಾವ್ದಾರೋ ತಗೊಳ್ಳಿ, ಅದು ಯಾವಾಗ ಟ್ರಾಫಿಕ್ ಜಾಸ್ತಿ ಇರತ್ತೆ? ಬೆಳಗ್ಗೆ ಒಂದು 8ರಿಂದ ಸಂಜೆ ಬೆಳಗ್ಗೆ 8ರಿಂದ ಒಂದು 11 ಗಂಟೆ ತನಕ, ಅಗೇನ್ ಸಂಜೆ ಒಂದು 4 ಗಂಟೆಯಿಂದ ಒಂದು 8 ಗಂಟೆ ತನಕ ಟ್ರಾಫಿಕ್ ಜಾಸ್ತಿ ಇರತ್ತೆ. ಅಂದ್ರೆ ಅಪ್ಲಿಕೇಶನ್ ಅನ್ನ ಎಲ್ಲಾರು ಜಾಸ್ತಿ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಕ್ಯಾಬ್ನ, ಆಟೋನ ಎಲ್ಲರೂ ಜಾಸ್ತಿ ಆ ಟೈಮ್ ಅಲ್ಲಿ ಏನು ಇದ್ ಮಾಡ್ತಾ ಇರ್ತಾರೆ, ಅಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅವಾಗ ಏನು ಟ್ರಾಫಿಕ್ ಸರ್ವರ್ ಇಂದು ಜಾಸ್ತಿ ಇರತ್ತೆ, ಲೋಡ್ ಏನಿದೆ ನಮ್ಮ ಸರ್ವರಿಗೆ ಅದು ಜಾಸ್ತಿ ಇರತ್ತೆ. ಸೊ ಅಂತ ಟೈಮ್ ಅಲ್ಲಿ ಈ ಲೋಡ್ ಬ್ಯಾಲೆನ್ಸರ್ ಅನ್ನೋದು ಏನಿದೆ ಅದನ್ನ ಸರ್ವರಿಗೆ ನಾವು ಅಟ್ಯಾಚ್ ಮಾಡಿರ್ತೀವಿ. ಸೊ ಈ ಲೋಡ್ ಬ್ಯಾಲೆನ್ಸರ್ ಏನ್ ಮಾಡತ್ತೆ ಅಂತ ಅಂದ್ರೆ, ಈ ಟ್ರಾಫಿಕ್ ಅನ್ನ ಅದು ಕಂಟ್ರೋಲ್ ಮಾಡತ್ತೆ ಬೈ ಕ್ರಿಯೇಟಿಂಗ್ ದ ಎಕ್ಸ್ಟ್ರಾ ಸರ್ವರ್ಸ್. ಓಕೆ, ಎಕ್ಸ್ಟ್ರಾ ಸರ್ವರ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಬೇಕಾದಾಗ ಅಟ್ಯಾಚ್ ಮಾಡತ್ತೆ, ಬೇಡ ಅಂದಾಗ ಅದು ಸರ್ವರ್ಸ್ ಎಲ್ಲ ಡೌನ್ ಆಗತ್ತೆ. ಸೊ ಈ ತರ ಲೋಡ್ ಬ್ಯಾಲೆನ್ಸರ್ ಈ ಸರ್ವರ್ಸ್ ಗೆ ಹೆಲ್ಪ್ ಮಾಡತ್ತೆ ಇನ್ ಟ್ರಾಫಿಕ್ ಕಂಟ್ರೋಲ್. ಫೈನ್. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಇದರಿಂದ ನಮಗೆ ಒಂದು IP ಅಡ್ರೆಸ್ ಕೂಡ ಜನರೇಟ್ ಆಗತ್ತೆ. ಲೆಟ್ ಸೇ ಫಾರ್ ಎಕ್ಸಾಂಪಲ್ 10.0. ಸೊ ಈ ತರ ಒಂದು IP ಅಡ್ರೆಸ್ ಕೂಡ ಅಟ್ಯಾಚ್ ಆಗತ್ತೆ. ಓಕೆ, ಸೊ ಈ IP ಅಡ್ರೆಸ್ ಅನ್ನ ನಾವ್ ಏನ್ ಮಾಡ್ತೀವಿ, ಈ DNS ಗೆ ನಾವಿಲ್ಲಿ ಅಟ್ಯಾಚ್ ಮಾಡ್ತೀವಿ. ಓಕೆ, DNS ಅಂತ ಅಂದ್ರೆ ಇಟ್ಸ್ ಅ ಡೊಮೈನ್ ನೇಮ್ ಸಿಸ್ಟಮ್. ಇದರಿಂದ ನಮಗೆ ಈಗ ಫಾರ್ ಎಕ್ಸಾಂಪಲ್ www.google.com ಅಂತ ಹೊಡೆದಾಗ ನಮಗೆ ಹೇಗೆ ಒಂದು ಈ ತರ ಗೂಗಲ್ ಪೇಜ್ ಓಪನ್ ಆಗತ್ತೆ, ಅದೇ ತರ ಈ ಡೊಮೈನ್ ನೇಮ್ ಸಿಸ್ಟಮ್ ಇಂದ ಒಂದು URL ಪ್ರೊವೈಡ್ ಆಗತ್ತೆ. ಅದರಿಂದ ನಾವು ಎಂಡ್ ಯೂಸರಿಗೆ ಪ್ರೊವೈಡ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಎಂಡ್ ಯೂಸರಿಗೆ ಆಕ್ಸೆಸ್ ಆಗತ್ತೆ. ನಾವಿಲ್ಲಿ IP ಅಡ್ರೆಸ್ ಅನ್ನ ಯಾವತ್ತೂ ಕೂಡ ಎಂಡ್ ಕಸ್ಟಮರ್ಗೆ ಅದನ್ನ ಪ್ರೊವೈಡ್ ಮಾಡಲ್ಲ. ಯೂಶಲಿ ನಾವು ಈ URL ಏನ್ ಜನರೇಟ್ ಆಗತ್ತೆ ಅದನ್ನ ನಾವು ಎಂಡ್ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಅವಾಗ ನಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಆಕ್ಸೆಸ್ ಆಗತ್ತೆ. ಸೊ ಹಾಗಾದ್ರೆ ಡೆವಾಪ್ಸ್ ಟೂಲ್ಸ್ ಎಲ್ಲಿ ತನಕ ನಮಗೆ ಬರುತ್ತೆ ಅಂತ ಕೇಳಿದ್ರೆ, ನನಗೆ ನಮ್ಮ ಡೆವಾಪ್ಸ್ ಟೂಲ್ಸ್ ಗಿಟ್ ಇರ್ಬೋದು, ಇಲ್ಲಿಂದ ಇಲ್ಲಿ ತನಕ ನಮ್ಮ ಡೆವಾಪ್ಸ್ ವರ್ಕ್ ಆಗತ್ತೆ. ಸೊ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಡೆವಾಪ್ಸ್ ಇಂಜಿನಿಯರ್ ಇರತ್ತೆ. ಸೊ ಸ್ಕ್ರಿಪ್ಟ್ ಅಂತ ಹೇಳ್ದೆ ಅಲ್ವಾ, ಯಾವ್ಯಾವ ಸ್ಕ್ರಿಪ್ಟ್ ಬರಿತೀವಿ ನಾವು? ಪೈಪ್ಲೈನ್ ಸ್ಕ್ರಿಪ್ಟ್ ಬರಿತೀವಿ, ಡಾಕರ್ ಫೈಲ್ ಬರಿತೀವಿ, ಆಮೇಲೆ ಕ್ಯೂಬರ್ನೆಟಿಸ್ ಅಲ್ಲಿ ಮ್ಯಾನಿಫೆಸ್ಟ್ ಫೈಲ್ ಬರಿತೀವಿ, ಓಕೆ, YAML ಫೈಲ್ ಬರಿತೀವಿ. ಸೊ ಈ ತರ ನಾವು ಸ್ಕ್ರಿಪ್ಟ್ ಅನ್ನ ಬರೆದ್ಬಿಟ್ಟು ಆಟೋಮೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಅವರ್ ಆರ್ಕಿಟೆಕ್ಚರ್. ಅಂಡ್ ಈ ಎಲ್ಲಾ ಟೂಲ್ಸ್ ನಾನು ಈಗ ನಾನು ನಿನಗೆ ಶೇರ್ ಮಾಡಿದೆ. ಸೊ ಈ ವೆಬ್ ಅಪ್ಲಿಕೇಶನ್ ಅಲ್ಲಿ ಸ್ಪ್ರಿಂಗ್ ಬೂಟ್ ವೆಬ್ ಜಾವಾ ಅಪ್ಲಿಕೇಶನ್ ಅಲ್ಲಿ ನಾ ಎಲ್ಲಾ ಟೂಲ್ಸ್ ಕೂಡ ಇನ್ವಾಲ್ವ್ ಮಾಡಿದ್ದೀನಿ, ಅಂದ್ರೆ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಮ್ಮ ಪ್ರಾಜೆಕ್ಟ್ ಹೇಗೆ ಮಾಡಿದೀವಿ, ಹೆಂಗೆ ಬರ್ದಿದೀವಿ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಅವರ್ ಪ್ರಾಜೆಕ್ಟ್. ಇದನ್ನ ನಾನು ಆಲ್ರೆಡಿ ಗಿಟಬ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಓಕೆ, ಸೊ ಆಲ್ರೆಡಿ ಗಿಟಬ್ ಅಲ್ಲಿ ನನಗೆ ಇದು ಅವೈಲಬಲ್ ಇದೆ. ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾನು ಏನೇನ್ ಬರ್ದಿದ್ದೀನಿ ಅಂತ ಅಂದ್ರೆ, ಇಲ್ಲಿ deployment.yaml ಫೈಲ್. ಸೊ ಇದು deployment.yaml ಫೈಲ್ ಯಾಕೆ ಬೇಕು ಅಂತ ಅಂದ್ರೆ, ಕ್ಯೂಬರ್ನೆಟೀಸ್ ಅಲ್ಲಿ ನಾವು ಇದನ್ನ ಮ್ಯಾನಿಫೆಸ್ಟ್ ಫೈಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಆಫ್ ದ ಸರ್ವಿಸ್ ಇನ್ ಕ್ಯೂಬರ್ನೆಟೀಸ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಡಿಪ್ಲಾಯ್ ಮಾಡ್ತಾ ಇದೀವಿ. ಸೊ ಈ ತರ ನಾವು ಒಂದು ಮ್ಯಾನಿಫೆಸ್ಟ್ ಫೈಲ್ ಅನ್ನ ಬರಿತೀವಿ. ಓಕೆ, ಸೊ ಇವೆಲ್ಲ ಹೇಗಿರುತ್ತೆ? ಕಷ್ಟನಾ? ನಮಗೆ ಅದಕ್ಕೆ ಕೋಡಿಂಗ್ ನಾಲೆಡ್ಜ್ ಬೇಕಾ? ನಾಟ್ ನೆಸೆಸರಿ. 100% ಯಾವ ಕೋಡಿಂಗ್ ನಾಲೆಡ್ಜ್ ಕೂಡ ಅವಶ್ಯಕತೆ ಇಲ್ಲ.
ಜಸ್ಟ್ ಇದು ಒಂದು ನ್ಯೂಸ್ ಪೇಪರ್ ಓದ್ದಂಗೆ ಇರತ್ತೆ. ನಾವು ಹೇಗೆ ABCD ಬರಿತೀವಿ ಅದೇ ತರ ನಾವು ಇದನ್ನ ಬರಿತೀವಿ. ಓಕೆ, ಸೊ ಈ ಡಿಪ್ಲಾಯ್ಮೆಂಟ್ YAML ಫೈಲ್ ಇರ್ಬೋದು, ಆಮೇಲೆ ಈ ಜಂಕಿನ್ಸ್ ಫೈಲ್ ಇರ್ಬೋದು, ಡಾಕರ್ ಫೈಲ್ ಇರ್ಬೋದು. ಓಕೆ, ಸೊ ಈ ತರ ನೋಡಿ, ಈ ತರ ನಾವಿಲ್ಲಿ ಬರ್ಕೊಂಡು ಹೋಗ್ತೀವಿ. ನಿಮಗೆ ಇವೆಲ್ಲ ಯಾವಾಗ ಅರ್ಥ ಆಗತ್ತೆ ಅಂತ ಅಂದ್ರೆ, ಒಂದು ಕಂಪ್ಲೀಟ್ ನಮ್ಮ ಮೈಕ್ರೋ ಡಿಗ್ರಿಲಿ ನಾವು ಕಂಪ್ಲೀಟ್ ಸ್ಕ್ರಾಚ್ ಇಂದ ಬೇಸಿಕ್ ಲೆವೆಲ್ ಇಂದ ನಿಮಗೆ ಒಂದು 10th ಸ್ಟ್ಯಾಂಡರ್ಡ್ ಕಾಲೇಜ್ ಸ್ಟೂಡೆಂಟ್ಸ್ ತರ ನಿಮಗೆ ನಾವು ಹೇಳ್ಕೊಟ್ಟಾಗ, ಬೇಸಿಕ್ ಲೆವೆಲ್ ಇಂದ ನೀವು ಕಲ್ತ್ಕೊಂಡು ಹೋದಾಗ, ಕಮಾಂಡ್ಸ್ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ಎಲ್ಲದನ್ನು ಕಲ್ತಾಗ ನಿಮಗೆ ಇದು ಹೇಗ್ ಬರೆಯೋದು, ಹೇಗ್ ವರ್ಕ್ ಆಗ್ತಾ ಇದೆ ಎಲ್ಲದು ನಿಮಗೆ ಇಲ್ಲಿ ಅರ್ಥ ಆಗತ್ತೆ. ಇವತ್ತು ನಾನು ಜಸ್ಟ್ ಇಲ್ಲಿ ಓವರ್ ವ್ಯೂ ತೋರಿಸ್ತಾ ಇದ್ದೀನಿ, ನಾವ್ ಏನೇನ್ ಬರಿತೀವಿ, ಹೇಗೆ ವರ್ಕ್ ಮಾಡ್ತಾ ಇದೀವಿ ಅನ್ನೋದನ್ನ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾನು ನಿಮಗೆ ಇಲ್ಲಿ ಓವರ್ ವ್ಯೂ ನ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಪ್ರಾಜೆಕ್ಟ್ ವಿಚ್ ವಿ ಆರ್ ಸ್ಟೋರಿಂಗ್ ಇನ್ ಅವರ್ ಗಿಟ್ ಹಬ್. ಓಕೆ, ಸೊ ನೆಕ್ಸ್ಟ್ ಏನು, ಇವೆಲ್ಲ ಆಯ್ತು. ಓಕೆ, ಗಿಟ್ ಹಬ್ ಅಲ್ಲಿ ಆಲ್ರೆಡಿ ಡೆವಲಪರ್ಸ್ ಕೂಡ ಕೋಡ್ ನ ಬರ್ದಿದ್ದಾರೆ. ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಒಂದು ಕೆಲವೊಂದು ಸ್ಕ್ರಿಪ್ಟ್ ನ ಬರೆದ್ಬಿಟ್ಟು ಗಿಟ್ ಹಬ್ ಅಲ್ಲಿ ಸ್ಟೋರ್ ಮಾಡಿದೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗತ್ತೆ ಅಂತ ಅಂದ್ರೆ, ಈ ಗಿಟ್ ಹಬ್ ನ ನಾವೇನ್ ಮಾಡ್ತೀವಿ, ಜಂಕಿನ್ಸ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಜಂಕಿನ್ಸ್. ಓಕೆ, ದಿಸ್ ಈಸ್ ಅವರ್ ಜಂಕಿನ್ಸ್ ಡ್ಯಾಶ್ ಬೋರ್ಡ್. ಅಲ್ಲಿ ನಾನು ಒಂದು ಪೈಪ್ಲೈನ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಪೈಪ್ಲೈನ್ ಇನ್ ದ ಸೆನ್ಸ್ ಇಟ್ಸ್ ಅ ಜಾಬ್ ಅಂತ ಅಂದ್ರೆ ಒಂದು ಕೆಲಸ, ಆಯ್ತಾ. ನಮ್ಮ ವೆಬ್ ಅಪ್ಲಿಕೇಶನ್ ರನ್ ಮಾಡೋದಕ್ಕೆ ಒಂದು ಜಾಬ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಅಲ್ಲಿ ನಾನು ಏನ್ ಮಾಡಿದೀನಿ, ಪೈಪ್ಲೈನ್ ಸ್ಕ್ರಿಪ್ಟ್ ನೆಲ್ಲ ಬರ್ದಿದ್ದೀನಿ. ಓಕೆ, ಪೈಪ್ಲೈನ್ ಸ್ಕ್ರಿಪ್ಟ್ ನ ಬರ್ದಿದ್ದೀನಿ. ಅಂಡ್ ಯಾವ್ಯಾವ ಟೂಲ್ಸ್ ಬೇಕು, ಗಿಟ್ ಹಬ್ ಇರ್ಬೋದು, ಗಿಟ್ ಇರ್ಬೋದು, ಡಾಕರ್ ಇರ್ಬೋದು, ಕ್ಯೂಬರ್ನೆಟಿಸ್ ಇರ್ಬೋದು, ಸೊ ಮ್ಯಾವನ್ ಇರ್ಬೋದು, ಈ ಎಲ್ಲಾದು ಟೂಲ್ಸ್ ಕೂಡ ನಾನು ಈ ಜಂಕಿನ್ಸ್ ಅಲ್ಲಿ ಕಾನ್ಫಿಗರ್ ಮಾಡಿದೀನಿ. ಓಕೆ, ವಿತೌಟ್ ಕಾನ್ಫಿಗರೇಷನ್ ನಾವು ಜಂಕಿನ್ಸ್ ಜಾಬ್ ನ ರನ್ ಮಾಡಕ್ಕೆ ಆಗಲ್ಲ. ಎಲ್ಲಾ ಟೂಲ್ಸ್ ಕೂಡ ಇಲ್ಲಿ ಇಂಟಗ್ರೇಟ್ ಆಗಿರುತ್ತೆ. ಓಕೆ, ಸೊ ಈ ತರ ನಾವಿಲ್ಲಿ ಪೈಪ್ಲೈನ್ ಅನ್ನು ಕೂಡ ನಾನಿಲ್ಲಿ ಬರ್ದಿದ್ದೀನಿ. ಪೈಪ್ಲೈನ್ ಸ್ಕ್ರಿಪ್ಟ್ ಅಂತ ನಾವ್ ಇದನ್ನ ಹೇಳ್ತೀವಿ. ಓಕೆ, ಫಸ್ಟ್ ಸ್ಟೇಜ್ ಏನು, ಕೋಡ್ ಕ್ಲೋನ್. ಸೊ ಇದೆಲ್ಲ ಯಾವಾಗ ಅರ್ಥ ಆಗತ್ತೆ ನಿಮಗೆ, ನಾನು ಮೊದ್ಲೇ ಹೇಳ್ದಂಗೆ ಎಲ್ಲಾದನ್ನು ನೀವು ಸ್ಕ್ರಾಚ್ ಇಂದ ಕಲ್ತಾಗ ನಿಮಗೆ ಇಲ್ಲಿ ನಾನು ಏನ್ ಬರ್ದಿದ್ದೀನಿ, ಹೇಗ್ ವರ್ಕ್ ಆಗ್ತಾ ಇದೆ ಎಲ್ಲದು ಕೂಡ ನಿಮಗೆ ಇಲ್ಲಿ ಅರ್ಥ ಆಗತ್ತೆ. ಓಕೆ, ಸೊ ಇಲ್ಲಿ ಕೋಡ್ ಕ್ಲೋನ್ ಇದೆ ಅಲ್ವಾ, ಫಸ್ಟ್ ಸ್ಟೇಜ್ ಇದು. ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ನಾನಿಲ್ಲಿ ಕ್ಲೋನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಲೋಕಲ್ ಸಿಸ್ಟಮ್ಗೆ ಫಸ್ಟ್ ಕೋಡ್ ನ, ಗಿಟ್ ಹಬ್ ಅಲ್ಲಿ ಇರೋ ಕೋಡ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಲೋಕಲ್ ಟರ್ಮಿನಲ್ಗೆ ಡೌನ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ಈ ಕೋಡ್ ಎಲ್ಲಿದೆ ಅಲ್ಲಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ನನ್ನ ಸೋರ್ಸ್ ಕೋಡ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅನ್ಬಿಟ್ಟು ನಾನಿಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ಕೋಡ್ ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಬಿಲ್ಡ್ ಮಾಡಿದಾಗ ನನಗೆ ಒಂದು ನೋಡಿ, ಬಿಲ್ಡ್ ಅಪ್ಲಿಕೇಶನ್ ಇಂಟು ಅನ್ ಎಕ್ಸಿಕ್ಯೂಟಬಲ್ ಫೈಲ್ .jar ಫೈಲ್ ಆಗಿ ನನಗೆ ಇಲ್ಲಿ ನನ್ನ ಕೋಡ್ ಏನಿದೆ ಅದು ಕನ್ವರ್ಟ್ ಆಗತ್ತೆ. ಓಕೆ, ಮ್ಯಾವನ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಒಂದು ಆರ್ಟಿಫ್ಯಾಕ್ಟ್ ಬರುತ್ತೆ. ಆರ್ಟಿಫ್ಯಾಕ್ಟ್ ಇಂದ ನಾನು ನನ್ನ ಅದನ್ನ ನಾನು ಇಮೇಜ್ ಆಗಿ ನೆಕ್ಸ್ಟ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮ್ಯಾವನ್ ಇಂಟಿಗ್ರೇಷನ್ ಟೆಸ್ಟ್, ಅದನ್ನ ನಾನು ಏನ್ ಮಾಡ್ತಾ ಇದೀನಿ, ಈಗ ಜಾರ್ ಫೈಲ್ ಏನ್ ಕ್ರಿಯೇಟ್ ಆಯ್ತಲ್ಲ ಅದನ್ನ ವೆರಿಫೈ ಮಾಡ್ತಾ ಇದೀವಿ, ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ಆ ಜಾರ್ ಫೈಲು ನಾವು ಡಿಪ್ಲಾಯ್ ಮಾಡಕ್ಕೆ ಲಾಯಕ್ ಇದೆಯೋ ಇಲ್ವೋ ಅನ್ಬಿಟ್ಟು ಇದನ್ನ ವೆರಿಫೈ ಮಾಡ್ತಾ ಇದೀವಿ ಬೈ ಯೂಸಿಂಗ್ ಅ ಮ್ಯಾವನ್. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಇದನ್ನ ಬಿಲ್ಡ್ ಮಾಡ್ತಾ ಇದೀವಿ, ಆರ್ಟಿಫ್ಯಾಕ್ಟ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ. ಸೊ ನನಗೆ ಇಲ್ಲಿ CI/CD ಪೈಪ್ಲೈನ್ ಅಂತ ಒಂದು ಇಮೇಜ್ ಏನಿದೆ ಅದು ಕ್ರಿಯೇಟ್ ಆಗತ್ತೆ. ಓಕೆ, ಸೊ CI/CD ಪೈಪ್ಲೈನ್ ಏನಿದೆ ಅದು ಕ್ರಿಯೇಟ್ ಆಗತ್ತೆ. ಆ ಇಮೇಜ್ ನ ನಾವೇನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಡಾಕರ್ ಹಬ್ಬಿಗೆ ಪುಷ್ ಮಾಡ್ತಾ ಇದೀವಿ. ಸೊ ಡಾಕರ್ ಹಬ್ ಅಲ್ಲಿ ನಮಗೆ ಆಲ್ರೆಡಿ ಈ ತರ ಒಂದು ಇಮೇಜ್ ನೋಡಿ, CI/CD ಪೈಪ್ಲೈನ್ ಅಂತ ನಾನಿಲ್ಲಿ ಇಮೇಜ್ ನ ಪುಷ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಆ ಇಮೇಜ್ ಏನ್ ಪುಷ್ ಆಗಿದೆ ಅದನ್ನ ಕ್ಯೂಬರ್ನೆಟಿಸ್ ನ ಯೂಸ್ ಮಾಡ್ಕೊಂಡು ನಾನು ಕ್ಯೂಬರ್ನೆಟಿಸ್ ಇಂದ
ಸರ್ವಿಸ್, ಕ್ಯೂಬರ್ನೆಟಿಸ್ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಸರ್ವರ್ ಮೇಲೆ ಡಿಪ್ಲಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ತರಹದ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇಲ್ಲ, ಎಲ್ಲಾದು ಸ್ಕ್ರಿಪ್ಟ್ ಮೂಲಕನೇ ಬರೆದ್ಬಿಟ್ಟು ನಾವಿಲ್ಲಿ ಡಿಪ್ಲಾಯ್ ಮಾಡಿದೀವಿ. ಓಕೆ, ಸೊ ದಿಸ್ ಇಸ್ ಹೌ ಅವರ್ ಪೈಪ್ಲೈನ್ ವರ್ಕ್ಸ್. ಅಂದ್ರೆ ಜಂಕಿನ್ಸ್ ಅಲ್ಲಿ ನಾವು ಈ ತರ ಆಟೋಮೇಶನ್, CI/CD ಪೈಪ್ಲೈನ್ ಆಟೋಮೇಶನ್ ಅನ್ನ ಮಾಡ್ತಾ ಇದೀವಿ. ಓಕೆ, ರನ್ ಮಾಡಿದಾಗ ನಮಗೇನಾಗತ್ತೆ, ಇಲ್ಲಿ ಡಾಕರ್ ಇಮೇಜಸ್ ಕೂಡ ಬರುತ್ತೆ. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ನಮಗೆ ಡಾಕರ್ ಇಮೇಜಸ್ ಕೂಡ ನಾವ್ ಏನ್ ಕ್ರಿಯೇಟ್ ಮಾಡಿದ್ವಿ ಅದು ಕೂಡ ರೆಡಿ ಇರತ್ತೆ. ಅಂಡ್ ಕ್ಯೂಬರ್ನೆಟೀಸ್ ಇಂದ ನಾವ್ ಏನ್ ಮಾಡ್ತಾ ಇದೀವಿ, ಡಿಪ್ಲಾಯ್ ಮಾಡ್ತಾ ಇದೀವಿ. ಸೊ ಅದರಿಂದ ನಮಗೆ ಒಂದು ಏನ್ ಬರುತ್ತೆ, IP ಅಡ್ರೆಸ್ ಕೂಡ ಬರುತ್ತೆ ಅಂಡ್ ಅದರಿಂದ ಒಂದು ಪೋರ್ಟ್ ನಂಬರ್ ಕೂಡ ಬರುತ್ತೆ. ಸೊ ಅದನ್ನೇ ನೀವು ಇಲ್ಲಿ ಆಕ್ಸೆಸ್ ಮಾಡ್ತಾ ಇರೋದು. ಓಕೆ, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಡೆವಾಪ್ಸ್ ವರ್ಕ್ಶಾಪ್ ಅಂದ್ಬಿಟ್ಟು ನಾನು ಏನ್ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿದೀನಿ ಅದು ಹೇಗೆ ಬರ್ತಾ ಇದೆ ಅಂತ ಅಂದ್ರೆ ಕ್ಯೂಬರ್ನೆಟೀಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಈ ತರ ಒಂದು ವೆಬ್ ಪೇಜ್ ಅನ್ನ ಓಪನ್ ಮಾಡಿದೀನಿ. ಸೊ ಕ್ಯೂಬರ್ನೆಟೀಸ್ ಅಂಡ್ ಡಾಕರ್ ಏನಿದೆ, ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಅ ಡೆವಾಪ್ಸ್ ಅಂತಾನೆ ನಾವು ಹೇಳ್ಬಹುದು. ಓಕೆ, ಸೊ ಹಾಗಾದ್ರೆ ಡೆವಾಪ್ಸ್ ಇಂಜಿನಿಯರ್ ಇಂದು ಏನೇನ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ, ಈ ಆರ್ಕಿಟೆಕ್ಚರ್ ಅನ್ನ ನಾವು ಡಿಸೈನ್ ಮಾಡಬೇಕು. ಓಕೆ, ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಒಂದು ಪ್ರಾಜೆಕ್ಟ್ ಅಲ್ಲಿ ಸೇರಿದ್ವಿ ಅಂತ ಅಂದಾಗ ಆರ್ಕಿಟೆಕ್ಚರ್ ಅನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆರ್ಕಿಟೆಕ್ಚರ್ ವರ್ಕ್ ಆಗ್ತಾ ಇದೆ. ಆರ್ಕಿಟೆಕ್ಚರ್ ಇಸ್ ದ ಬೇಸಿಕ್ ಫೌಂಡೇಶನ್ ಅಂತಾನೆ ನಾವು ಹೇಳ್ಬಹುದು. ಓಕೆ, ಸೊ ಬರೆಯೋದಲ್ಲಿ ನಾವು ಎಕ್ಸ್ಪರ್ಟ್ ಆಗಿರ್ಬೇಕು. ಅಂಡ್ ಈವನ್ ಏನು ಜಂಕಿನ್ಸ್ ಫೈಲ್ ಇರ್ಬೋದು, ಆಮೇಲೆ ಮ್ಯಾನಿಫೆಸ್ಟ್ ಫೈಲ್ ಇರ್ಬೋದು, ಸೊ ಕ್ಲಸ್ಟರ್ ಕ್ರಿಯೇಟ್ ಮಾಡೋದಿರ್ಬೋದು. ಸೊ ಎಲ್ಲದನ್ನು ನೀವು ಕಲಿಬೇಕು ಅಂತ ಏನಿಲ್ಲ. ನೀವು ಕೆಲವೊಬ್ರು ಏನು ಜಂಕಿನ್ಸ್ ಫೈಲ್ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವೊಬ್ರು ಮ್ಯಾನಿಫೆಸ್ಟ್ ಫೈಲ್ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವೊಬ್ರು ಡಾಕರ್ ಫೈಲ್ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಓಕೆ, ಸೊ ಈ ತರ ನೀವು ಇಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡ್ತೀವಾ, ಎಸ್ ಅದ್ರಲ್ಲೂ ಕೂಡ ನೀವು ಎಕ್ಸ್ಪರ್ಟ್ ಆಗ್ಬಹುದು. ಎಲ್ಲದಕ್ಕೂ ಅದರದೇ ಆದ ರೋಲ್ ಇದಾವೆ. ಸೊ ಹಾಗಾಗಿ ಡೆವಾಪ್ಸ್ ಇಂಜಿನಿಯರ್ ಆಗಿ ಏನೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನಾವು ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಆಟೋಮೇಶನ್ ಅನ್ನ ಮಾಡಬೇಕು. ಓಕೆ, ಆಟೋಮೇಶನ್ ಮಾಡೋದನ್ನ ನಾವು ಕಲಿಬೇಕು. ಸೊ ಆಟೋಮೇಶನ್ ಅಂತ ಅಂದ್ರೆ ನಾನು ಇವಾಗ ಏನ್ ತೋರಿಸ್ದೆ, ಸ್ಕ್ರಿಪ್ಟ್ ಅನ್ನ ಬರೆಯೋದಿರ್ಬೋದು, ಆಮೇಲೆ ಕಂಪ್ಲೀಟ್ CI/CD ಪೈಪ್ಲೈನ್ ಅನ್ನ ಕ್ರಿಯೇಟ್ ಮಾಡೋದಿರ್ಬೋದು. ಸೊ ಈ ಎಲ್ಲದು ಕೂಡ ಡೆವಾಪ್ಸ್ ಇಂಜಿನಿಯರ್ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಆಮೇಲೆ ಪ್ರತಿಯೊಂದು ಟೂಲ್ ಅನ್ನ ಇಂಟಗ್ರೇಟ್ ಮಾಡೋದನ್ನ ಕಲಿಬೇಕು. ಇಂಟಗ್ರೇಷನ್ ಅಂತ ಅಂದ್ರೆ ಇಸ್ ನಥಿಂಗ್ ಬಟ್ ಇನ್ಸ್ಟಾಲ್ ಮಾಡೋದಿರ್ಬೋದು, ಒಂದೊಂದು ಟೂಲ್ ನ ಇನ್ನೊಂದು ಟೂಲ್ ಜೊತೆ ಇಂಟಗ್ರೇಟ್ ಮಾಡೋದಿರ್ಬೋದು. ಓಕೆ, ಹೇಗೆ ಕಮ್ಯುನಿಕೇಟ್ ಆಗ್ತಾ ಇದೆ ಎಲ್ಲದು ಕೂಡ ನಮಗೆ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಏನು, ಮಾನಿಟರ್. ಯಾಕೆ ಮಾನಿಟರ್ ಇಷ್ಟೊಂದು ಇಂಪಾರ್ಟೆಂಟ್, ಯಾಕೆ ಅದು ಡೆವಾಪ್ಸ್ ಇಂಜಿನಿಯರ್ ಇಂದು ಏನು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ರೆ, ಇವಾಗ ಏನು ಒಂದು ಎಂಡ್ ಪ್ರಾಡಕ್ಟ್ ಅಂತಾನೆ ಅನ್ಕೋಣ. ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸ ಬೈಕ್ ತಗೋತೀರಾ, ಬೈಕ್ ತಗೊಂಡಾಗ ಅವ್ರು ಹೇಳ್ಬಿಟ್ಟು ಕಳ್ಸಿರ್ತಾರೆ ಅಲ್ವಾ, 5,000 ಕಿಲೋಮೀಟರ್ಸ್ ಇಲ್ಲ 10,000 ಕಿಲೋಮೀಟರ್ಸ್ಗೆ ನೀವು ಸರ್ವಿಸ್ಗೆ ಬಿಡ್ಬೇಕು ಅನ್ಬಿಟ್ಟು. ಯಾಕೆ ಸರ್ವಿಸ್ಗೆ ಬಿಡ್ತೀರಾ, ನನ್ನ ಬೈಕ್ ಹಾಳಾಗಬಾರ್ದು ಅನ್ಬಿಟ್ಟು ಅಲ್ವಾ. ಸೊ ಅದೇ ತರ ಅಪ್ಲಿಕೇಶನ್ ಅನ್ನು ಕೂಡ ನೀವು ಟೈಮ್ ಟು ಟೈಮ್ ಸರ್ವಿಸ್ ಮಾಡ್ತಾ ಇರ್ಬೇಕು. ಇನ್ ದ ಸೆನ್ಸ್ ಮಾನಿಟರ್ ಮಾಡ್ತಾ ಇರ್ಬೇಕು. ಮಾನಿಟರ್ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಅಪ್ಲಿಕೇಶನ್ ಯಾವಾಗ ಬೇಕಾರೋ ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾನಿಟರಿಂಗ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ ದಿ ಡೆವಾಪ್ಸ್ ಇಂಜಿನಿಯರ್ ಅಂತಾನೆ ನಾವು ಹೇಳ್ಬೋದು.
ಸೊ ಅದು ಮಾನಿಟರ್ ಹೇಗ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಟ್ರಬಲ್ ಶೂಟಿಂಗ್. ಸೊ ಏನಿದು ಅಪ್ಲಿಕೇಶನ್ ಟ್ರಬಲ್ ಶೂಟಿಂಗ್ ಅಂತ ಹೇಳಿದ್ರೆ, ಲೈಕ್ ಇಮ್ಯಾಜಿನ್ ಇವಾಗ ನೀವೊಂದು ಪ್ರಾಜೆಕ್ಟ್ ಗೆ ಸೇರ್ತೀರಾ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ. ಆಲ್ರೆಡಿ ಅಲ್ಲಿ ಒಂದು ಪ್ರೊಡಕ್ಷನೈಸ್ಡ್ ಅಪ್ಲಿಕೇಶನ್ ರನ್ ಆಗ್ತಾ ಇರತ್ತೆ. ಸೊ ಆ ಅಪ್ಲಿಕೇಶನ್ ಅನ್ನ ನೀವು ಎಲ್ಲಿ ಆಟೋಮೇಟ್ ಮಾಡಿರ್ತೀವಿ, ನಮ್ಮ ಜಂಕಿನ್ಸ್ ಜಾಬ್ ಅಂದ್ರೆ ಜಂಕಿನ್ಸ್ ಪೈಪ್ಲೈನ್ ಅಲ್ಲಿ ಅಲ್ವಾ, CI/CD ಪೈಪ್ಲೈನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಅದನ್ನ ಆಟೋಮೇಟ್ ಮಾಡಿರ್ತೀವಿ. ಅಂತ ಅಂದ್ರೆ ಒಂದು ಜಂಕಿನ್ಸ್ ಜಾಬ್ ನ ನಾವಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಅಕಸ್ಮಾತ್ ಆ ಜಂಕಿನ್ಸ್ ಜಾಬ್ ಏನಾದ್ರು ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಅದನ್ನ ಹೇಗೆ ನೀವು ಟ್ರಬಲ್ ಶೂಟ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನಾವು ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಏನಿದೆ ಅದನ್ನ ನಾವು ಕರೆಕ್ಟ್ ಆಗಿ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತೀರಾ, ಸಡನ್ ಆಗಿ ನಿಮಗೆ ಆ ಅಪ್ಲಿಕೇಶನ್ ಆಕ್ಸೆಸ್ ಮಾಡಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ, ಕಸ್ಟಮರ್ ಸಪೋರ್ಟಿಗೋ ಇಲ್ಲ ಕಸ್ಟಮರಿಗೋ ಏನು ಅವ್ರದ್ದು ಹೆಲ್ಪ್ ಲೈನಿಗೋ ಕಾಲ್ ಮಾಡ್ಬಿಟ್ಟು ಇಶ್ಯೂನ ರೈಸ್ ಮಾಡ್ತೀರಾ ಅಲ್ವಾ ಆಸ್ ಎ ಕಸ್ಟಮರ್ ಆಗಿ. ಇವಾಗ ಇನ್ಸ್ಟಾಗ್ರಾಮ್ ಇಲ್ಲ ವಾಟ್ಸಪ್ ಏನಾರು ಸಡನ್ ಆಗಿ ಆಕ್ಸೆಸ್ ಆಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ, ಸಡನ್ ಆಗಿ ಅಯ್ಯೋ ಯಾಕೋ ನನ್ ವಾಟ್ಸಪ್ ವರ್ಕ್ ಆಗ್ತಿಲ್ಲ, ಯಾಕೋ ನನ್ ಇನ್ಸ್ಟಾಗ್ರಾಮ್ ವರ್ಕ್ ಆಗ್ತಿಲ್ಲ ಅನ್ಬಿಟ್ಟು ಎಷ್ಟೋ ಜನ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಆಫ್ ಮಾಡಿರ್ತೀವಿ ಅಲ್ವಾ. ಸೊ ಅದೇ ತರ ಈಗ ಕ್ರಿಟಿಕಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಂತ ಅನ್ಕೊಂಡ್ರೆ ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಅದು ಹೇಗೆ ನಾವು ಟ್ರಬಲ್ ಶೂಟ್ ಮಾಡೋದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇವೆಲ್ಲದು ಕೂಡ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಇವೆಲ್ಲದು ಕೂಡ ನಮ್ಮ ರೆಸ್ಪಾನ್ಸಿಬಲ್ ಅಂತ ನಾವು ಹೇಳ್ಬಹುದು. ಸೊ ಈ ಎಲ್ಲದನ್ನು ನೀವು ಕಲ್ತಾಗ ಯು ಕ್ಯಾನ್ ಈಸಿಲಿ ನೀವು ಕೆರಿಯರ್ ನ ಸ್ವಿಚ್ ಮಾಡಬಹುದು. ಸ್ವಿಚ್ ಮಾಡಿ ನಿಮಗೆ ಕ್ಲೌಡ್ ಅಂಡ್ ಡೆವಾಪ್ಸ್ ಎರಡನ್ನು ಕಲ್ತಾಗ ಇಟ್ ಈಸ್ ವೆರಿ ಇನ್ 10 years ಅಲ್ಲಿ ನಾವು ಏನ್ ನೋಡ್ತಾ ಇದೀವಿ ಡೆವಾಪ್ಸ್ ಮತ್ತೆ ಕ್ಲೌಡ್, ಇಟ್ ವಿಲ್ ಗೋ ಇನ್ ಅ ವೆರಿ ಹೈ ಲೆವೆಲ್. ಇಟ್ ಕ್ಯಾನ್ ಕಮ್ ಇನ್ ಟು ದ ವೆರಿ ಟಾಪ್ ಲೆವೆಲ್ ಟೆಕ್ನಾಲಜಿ ಅಂತಾನೆ ನಾವು ಹೇಳ್ಬಹುದು. ಓಕೆ, ಸೊ AI ಏನ್ ಬರ್ತಾ ಇದೆ ಅದನ್ನ ಏನು ಯೂಸ್ ಮಾಡ್ಕೊಂಡು ಹೇಗೆ ಡೆವಾಪ್ಸ್ ಅನ್ನ ಹೇಗೆ ಎನ್ಹಾನ್ಸ್ ಮಾಡ್ಬೋದು ಅದನ್ನು ಕೂಡ ನಾವು ಒಂದ್ಸಲ ನಾವು ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಅದನ್ನು ಕೂಡ ಕಲಿತ್ಬಿಟ್ಟು ನಾವು ಏನು ನಮ್ಮ ಕೆರಿಯರ್ ಗ್ರೋತ್ ನ ಅಲಾಂಗ್ ವಿತ್ ದ AI ಅದನ್ನು ಕೂಡ ಮೂವ್ ಮಾಡ್ಕೋಬಹುದು. ಹಾಗಾದ್ರೆ ಡೆವಾಪ್ಸ್ AI ಏನಿದೆ ಡೆವಾಪ್ಸ್ ಅನ್ನ ಇದ್ ಮಾಡತ್ತಾ, ಈಕೆ ತುಂಬಾ ಜನ ಕೆಲಸನ ಕಳ್ಕೊತಾ ಇದಾರೆ ಅಲ್ವಾ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಿಂದ ಡೆವಾಪ್ಸ್ ಕೂಡ ಎಫೆಕ್ಟ್ ಆಗತ್ತಾ? ನೋ, ಡೆವಾಪ್ಸ್ ಗೆ ಯಾವುದೇ ತರಹದ AI ಇಂದ ಯಾವುದೇ ತರಹದ ಎಫೆಕ್ಟ್ ಕೂಡ ಆಗಲ್ಲ. ಯಾಕೆ ಅಂತ ಅಂದ್ರೆ ಡೆವಾಪ್ಸ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ಎಸ್ಪೆಷಲಿ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ತುಂಬಾ ಅಗತ್ಯ ಇದೆ. ನಾ ಮಾನಿಟರಿಂಗ್ ಅಂತ ಹೇಳ್ದೆ. ಸೊ ಮಾನಿಟರಿಂಗ್ ನಾವು AI ಬಂದು ಮಾಡಕ್ಕಾಗತ್ತಾ? ಇಲ್ಲ. ಸೊ ಹಾಗಾದ್ರೆ AI ಎಲ್ಲಿ ಯೂಸ್ ಆಗತ್ತೆ ಅಂತ ಹೇಳಿದ್ರೆ ನನಗೆ ಕೇಳಿದ್ರೆ ಮೇ ಬಿ ಸ್ಕ್ರಿಪ್ಟ್ ಬರೆಯಕ್ ಇರ್ಬೋದು, ಓಕೆ, ಅಂಡ್ ಲಾಕ್ಸ್ ನ ಸರ್ಚ್ ಮಾಡಕ್ಕೆ ಇರ್ಬೋದು. ಸೊ ಈ ತರ ಇಲ್ಲ ಡೇವ್ ಸೆಕಾಪ್ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಇರ್ಬೋದು. ಸೊ ಈ ತರ ಕೆಲವೊಂದು ಕಾನ್ಸೆಪ್ಟ್ ಅಲ್ಲಿ AI ವರ್ಕ್ ಆಗ್ಬೋದೇ ವಿನಃ ಕಂಪ್ಲೀಟ್ ಡೆವಾಪ್ಸ್ ಅನ್ನು ಅದು ತಗೊಳತ್ತೆ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಸುಳ್ಳು ಅಂತಾನೆ ಹೇಳ್ಬೋದು. ಓಕೆ, ಸೊ ಡೆವಾಪ್ಸಿಗೂ AI-ಗೂ ಇಟ್ಸ್ ನಾಟ್ ಇಂಟರ್ ಕನೆಕ್ಟೆಡ್. AI ನ ಯೂಸ್ ಮಾಡ್ಕೊಂಡು ನೀವು ಸ್ಕ್ರಿಪ್ಟ್ ಬರಿಬಹುದು, ಲಾಕ್ಸ್ ಅನ್ನ ಸರ್ಚ್ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಸೆಕ್ಯೂರಿಟಿ ಇಶ್ಯೂಸ್ ಅನ್ನ ಇದ್ ಮಾಡ್ಬೋದು. ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಅದು ಡೆವಾಪ್ಸ್ ಬಂದ್ಬಿಟ್ಟು ಆಟೋಮೇಶನ್ ಮಾಡೋದಿರ್ಲಿ ಆಮೇಲೆ ಪ್ರೊಡಕ್ಷನ್ ಅಲ್ಲಿ ಡಿಪ್ಲಾಯ್ ಮಾಡೋದಿರ್ಲಿ ಯಾವುದೇ ಕಾರಣಕ್ಕೂ ಅದು ಮಾಡಕ್ಕೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅವರ್ ವರ್ಕ್ಶಾಪ್.